ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇಷ್ಟು ದಿನ ನಿಮಗೆ ಹೋಲ್ಸೇಲ್ ಶಾಪ್ ಏನದು ಗೋಡನ್ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ. ಸೊ ಇನ್ಮೇಲೆ ನಾನು ಮಾಡೋದಲ್ಲ ಬರೀ ರಿಟೇಲ್, ಓಕೆನಾ. ಇನ್ಮೇಲೆ ಹಬ್ಬ ಇನ್ನೊಂದು 20 ದಿನ ಇದೆ, ಆ ಕಡೆ ರಿಟೇಲ್ ಮಾಡ್ತೀನಿ. ಮತ್ತೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಸ್ಟೋನ್ ವರ್ಕ್ಗಳು ಹೆಲ್ಪ್ ಮಾಡ್ತಾರೆ ತೋರಿಸಿ ಬಿಡ್ತಾರೆ ಅಂದ್ಬಿಟ್ಟು ಫೈನಲಿ ಇವತ್ತು ಒಂದು ಜಾಗ ಕರ್ಕೊಂಡ್ಬಂದು ಭಾಳಷ್ಟು ಜನ ಹುಡುಕ್ತಿರ್ತಾರೆ ಸ್ಟೋನ್ ವರ್ಕ್ ಮಾಡಬೇಕು ಅಂತ. ಗಣೇಶ ತೊಗೊಂಡ್ಬಿಡ್ತಾರೆ, ಸ್ಟೋನ್ ವರ್ಕ್ ಹೆಲ್ಪ್ ಮಾಡಬೇಕು ಅಂತ ಐಡಿಯಾ ಇರಲ್ಲ. ಸೊ ಅಂಥವ್ರಿಗೆ ವಿಡಿಯೋ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟಿ ಇಲ್ಲಿ ನೋಡ್ಬೋದು. ಎಷ್ಟು ರೆಡಿಯಾಗಿ ಕೂತಿದೆ ನೋಡಿ ಗಣೇಶ, ನಿಮಗೆ ನೋಡ್ತಿರ್ಬೋದು. ಪೇಟ ಆಗಿರ್ಬೋದು, ನಿಮಗೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಇಲ್ಲಿ ಆಕ್ಚುಲಿ ಇದೊಂದೇ ಅಲ್ಲ, ಗೋಡನ್ ಫುಲ್ ಇದಾವೆ, ಓಕೆನಾ. ಸೊ ಬನ್ನಿ ಬ್ರದರ್ ಮಾತಾಡ್ಸೋಣ ಯಾವ ಥರ ವರ್ಕ್ ಮಾಡ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ನಿಮ್ಮ ಸ್ಪೆಷಲ್ ಅಂತ ಹೇಳಿದ್ರೆ ನಿಮಗೆ ಪುಟ್ಟದಾಗಿ 1 ಫೀಟಿಂದ ಹಿಡಿದು ಓಕೆನಾ 6 ಫೀಟ್ ಗಂಟೆ ಸ್ಟೋನ್ ವರ್ಕ್ ಮಾಡ್ತಾರೆ. ಭಾಳಷ್ಟು ಕಡೆ ನಿಮಗೆ ಏನದು 6 ಫೀಟ್ 5 ಫೀಟ್ ಆ ಥರ ಸ್ಟೋನ್ ವರ್ಕ್ ಮಾಡೋದು. ಬಟ್ ನೀವು 1.5 ಅಡಿಯಿಂದ ಸ್ಟೋನ್ ವರ್ಕ್ ಮಾಡ್ತಾರೆ. ಒಂದು ರೆಡಿ ಇದೆ, ಅದು ತೋರಿಸ್ತೀನಿ. ಸೊ ಬನ್ನಿ ಬ್ರದರ್. ನಮಸ್ತೆ. ನಮಸ್ತೆ. ಹೇಳಿ ಬ್ರದರ್, ಪರಿಚಯ ಮಾಡ್ಕೊಡಿ ನಮಗೆ. ನನ್ನ ಹೆಸರು ನವೀನ್ ಕಲಾವಿದ ಅಂತ. ಆಕ್ಚುಲಿ ನಮ್ದು ಲೊಕೇಶನ್ ಬಂದು ಕೊಡಗೇಹಳ್ಳಿ. ಇದೇನಾ ಪರ್ಟಿಕ್ಯುಲರ್ಲಿ ನಾವೊಂದು ಇದು 6ನೇ ವರ್ಷದ ಇದು ಎಕ್ಸ್ಪೀರಿಯನ್ಸ್. ಬೇಸಿಕ್ಲಿ ನಾನು ಪೇಂಟಿಂಗ್ ಆರ್ಟಿಸ್ಟು. ಈವನ್ ಡ್ರಾಯಿಂಗ್ ಆಗಲಿ ಪೇಂಟಿಂಗ್ ಆಗಲಿ ಎಲ್ಲ ಮಾಡ್ತಿರ್ತೀರಿ. ಗಣೇಶದಲ್ಲೂ ಡಿಫ್ರೆಂಟ್ ಮಾಡೋಣ. ಪರ್ಟಿಕ್ಯುಲರ್ಲಿ ಎಕೋ ಫ್ರೆಂಡ್ಲಿ ನನ್ನ ಹತ್ರ ಬರೋದು. ನಾನು ಸ್ಟಾರ್ಟ್ ಮಾಡಿದಾಗಿಂದ ಈಗ ಎಂಡಿಂಗ್ವರೆಗೂ ಮುಂದಕ್ಕೂ ನಾನು ಎಕೋ ಫ್ರೆಂಡ್ಲಿನೇ. ಯಾಕಂದರೆ ಮಣ್ಣಲ್ಲೇ ಏನು ಕ್ಲಾರಿಟಿ ಕೊಡಬೇಕು ಅದನ್ನ ನಾನು ಸ್ಟೋನಲ್ಲಾಗಲಿ ಆ ಪೇಂಟಿಂಗ್ ಆಗಾಗಲಿ ಕೊಟ್ಟು ಕಸ್ಟಮರ್ನ ಖುಷಿ ಪಡಿಸೋದು, ಅದೇ ಮೇಯ್ನ್ ಕಾನ್ಸೆಪ್ಟು. ಸೊ ಈ ಸತಿ ತುಂಬ ವೆರೈಟಿಗಳು ಬಂದಿದ್ದಾವೆ ನಮ್ಮ ಹತ್ರ. ನಮ್ಮ ಶೆಡ್ಡಲ್ಲಿ ಒಂದಷ್ಟು ಗಣೇಶಗಳೆಲ್ಲ ತುಂಬ ಫಿನಿಶಿಂಗ್ ವಿತ್ ಯಾವುದು POP ಕಡಿಮೆ ಇಲ್ಲ. ನನ್ನ ಹತ್ರ ಯಾವುದು POP ಕಡಿಮೆ ಇಲ್ಲ ಅನ್ನೋ ಥರ ಬಂದಿದ್ದಾವೆ. ಕರ್ನಾಟಕದಲ್ಲಿ POP ಬ್ಯಾನ್ ಆಗಿದೆ. ಹೌದು ಬ್ಯಾನ್ ಆಗಿರೋದ್ರಿಂದ ಇವನ್ ಹೌದು ಆಗುತ್ತೆ, ಅದು ಹಾಗೆ ಆಗಿದೆ. ಈಗಲೂ ತುಂಬಾ ಜನ ಮಣ್ ಮಿಕ್ಸ್ POP ಅಂತ ಬೇರೆ ಕರಿತಿದ್ದಾರೆ. ಅದು ಯಾವ POP ಅಂತ ನಿಜ ನನಗೂ ಗೊತ್ತಿಲ್ಲ, ಅದು ಅವರೇ ತೋರಿಸ್ಬೇಕು ಯಾರಾದ್ರು ಹೇಳಿರೋರು. ಸೊ ಆ ತರ ನಮ್ದು ಬಂದ್ಬಿಟ್ಟು ಪ್ಯೂರ್ ಮಣ್ಣು. ಅವ್ರು ಹೆಂಗೆ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು, ಯಾಕಂದ್ರೆ ನಾವು ಪರ್ಟಿಕ್ಯುಲರ್ಲಿ ಅದೇ ಮಾಡೋದು. ಮತ್ತೆ ನಿಮ್ಮ ಬ್ರೋ ಡೈಮಂಡ್ ವರ್ಕ್ ಅಂತ ಹೇಳಿದ್ರಲ್ಲ, ಡೈಮಂಡ್ ವರ್ಕ್ ಅಂದ್ರೆ ಹೇಗೆ ಬ್ರದರ್? ಅಡಿಯಿಂದ ಮುಡಿ ಗಂಟ ಬರುತ್ತಾ ಅಥವಾ ಹೇಗೆ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತಾ? ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ಇನ್ನೊಂದೇನೋ ನನ್ನ ಹತ್ರ ಬರೋ ನನ್ನ ಕಸ್ಟಮರ್ಸ್ ಎಲ್ಲ ಕಾನ್ಸೆಪ್ಟ್ ಮೇಲೆ ಬರ್ತಾರೆ. ನನ್ನ ಹತ್ರ ಬಂದ್ರೆ ಅವ್ರ ಕಾನ್ಸೆಪ್ಟ್ ಅಲ್ಲೇ ಬರೋದು. ಇಂಥದೇ ಇರಬೇಕು, ಹೌದು ಇಂಥದೇ ಇರಬೇಕು ಸರ್, ನಾನು ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಫುಲ್ ಫಾಕ್ ಕೊಡ್ತೀನಿ. ನನಗೆ ಶಿವ ಗಣೇಶ ಬೇಕು, ಅದು ಸ್ಟೋನ್ ವರ್ಕ್ ಆಗಿದೆ, ಅದ್ರ ಮೇಲೆ ಮಾಡ್ತೀರಾ? ಹೌದು. ಆಮೇಲೆ ಈಗ ಬಿಗ್ ಪಾರ್ಟಿಲ್ ಆಗ್ಲಿ ಯಾವ್ದೇ ವರ್ಕ್ ಹೇಳಿದ್ರು ಅದ್ರ ಸಿಮಿಲರ್. ಈಗ ನೋಡಿ ಸಿಂಪಲ್ ಎಕ್ಸಾಂಪಲ್ ಇದು ಅಷ್ಟೇ. ಈ ಗಣೇಶ ಬಂದ್ಬಿಟ್ಟು ಪೇಟ ವರ್ಕ್ ಬೇಕು ಅಂದ್ರೆ ನಮ್ಮ ಇದ್ರೊಳಗೆ ಪೇಟನೇ ಫೇಮಸ್. ನಾನು ಈವನ್ ನನ್ನ ಬ್ಯಾನರ್ ಆಗ್ಲಿ ಎಲ್ಲೇ ಆಗ್ಲಿ ಪೇಟ ಗಣೇಶ ಅಂತಾನೆ ನನ್ನ ಇದು ಫೇಮಸ್ ಈ ಕಡೆ ಕೊಡಗೇಹಳ್ಳಿಲಿ. ಸೊ ಈ ಪೇಟ ಗಣೇಶ ಬಂದ್ಬಿಟ್ಟು ಬ್ಲೂ ಕಾನ್ಸೆಪ್ಟ್ ಅಲ್ಲೇ ಬೇಕು ಸರ್, ನಮ್ಗೆ ಕಂಪ್ಲೀಟ್ ಬ್ಲೂ ಅಲ್ಲೇ ಬೇಕು ಪೇಟ ಪಾಟೀಲ್ ಮಾಡಿ ಅಂತ ಹೇಳ್ಬಿಟ್ಟು ಈ ತರ ಮಾಡಿಸ್ಕೊಂಡಿರ್ತಾರೆ. ಅದೇ ಎಲ್ಲ ಕಂಪ್ಲೀಟ್ ಕಸ್ಟಮೈಸ್. ಈವನ್ ಇನ್ನೊಂದೇನಂದ್ರೆ ಹಬ್ಬಕ್ಕಿಂತ ಮುಂಚೆ ಬಂದ್ರೆ ನೀವು ನನ್ನ ಹತ್ರ ಕಸ್ಟಮೈಸ್ ಸಿಗುತ್ತೆ. ಅಂದ್ರೆ ಹಬ್ಬಕ್ಕಿಂತ ಈಗ ಇನ್ನೊಂದು 2 ವಾರದಲ್ಲಿ ಹೌದು ಇನ್ನು 2 ವೀಕ್ಸ್ ಅಲ್ಲಿ ನನ್ ಕಂಪ್ಲೀಟ್ ಆಗುತ್ತೆ. ಯಾವ ಕಾನ್ಸೆಪ್ಟು ಆಗಲ್ಲ, ಬಟ್ ನಂದೇ ವರ್ಕ್ ಇರ್ತವೆ. ನಿಮ್ಗೆ ಅದಕ್ಕೆ ಸೆಟ್ ಮಾಡೋ ತರ ಮಾಡ್ಕೋಬಹುದು. ಬಿಫೋರೇ ಬಂದ್ರೆ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಯಾವ ಫಿನಿಶಿಂಗ್ ಬೇಕು ಆ ಫಿನಿಶಿಂಗ್ ನಾನು ಕೊಡ್ತೀನಿ. ಆಮೇಲೆ ಬಂದ್ರೆ ಲೇಟ್ ಆದ್ರೆ ಕಷ್ಟ, ನಿಮ್ಗೂ ಆರ್ಡರ್ಸ್ ಇರುತ್ತೆ. ಹೌದು. ಈವನ್ ಇನ್ನೊಂದೇನಂದ್ರೆ ನನ್ನ ಹತ್ರ ಆಗೋದೆಲ್ಲ AD ಸ್ಟೋನ್ ವರ್ಕ್. ನಿಮ್ಗೆ ಪರ್ಟಿಕ್ಯುಲರ್ಲಿ ಜ್ಯುವೆಲರಿ ವರ್ಕ್ ಅಂದ್ರೆ ಒಂದು ಮಿಂಚುವಂತ ವರ್ಕ್. ನಾನು ಈ ಚಿನ್ನರಿ ಹಾಕ್ಬಿಟ್ಟಾಗ್ಲಿ ಅಥವಾ ಇದೇನೋ ಪ್ಲಾಸ್ಟಿಕ್ ನ ಯೂಸ್ ಮಾಡಿ ಆತರ ಮಾಡಿರಲ್ಲ. ನಂದು ಕಂಪ್ಲೀಟ್ AD ಸ್ಟೋನ್ ಅಲ್ಲೇ ರನ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಮಿಂಚೋದಾಗ್ಲಿ. ಇದು ಚಿಕ್ಕ ಗಣೇಶ ಇದು ಬಂದ್ಬಿಟ್ಟು 3 ಫೀಟ್ ಬರುತ್ತೆ. ಇದು ಆರ್ಡರ್ ಬಂದಿರೋದು? ಹೌದು ಆರ್ಡರ್ ಬಂದಿರೋದು. ಇದು ಆಕ್ಚುಲಿ ನನಗೆ ಗಾಜಲ್ಲೇ ಬೇಕು ಅಂತಂದ್ರು. ಇದೆಲ್ಲ ಬಂದ್ಬಿಟ್ಟು ಗಾಜಿಂದೇ ಫಿನಿಶಿಂಗ್ ಇದು ಕಂಪ್ಲೀಟ್. ಈ ಲಂಬಾಣಿಗಳು ಬಟ್ಟೆ ಬರ್ತಲ್ಲ ಆ ತರ? ಹೌದು ಆ ತರ ಕಂಪ್ಲೀಟ್ ಅವ್ರಿಗೆ ಇದು ಕಂಪ್ಲೀಟ್ ಲೈಟಿಂಗ್ಸ್ ಎಲ್ಲ ಬಂತು ಅಂದ್ರೆ ಫುಲ್ ಮಿಂಚೋದರನೇ ರೆಡಿ ಆಗುತ್ತೆ. ಸಖತ್ ಗ್ರ್ಯಾಂಡ್ ಆಗಿದೆ ನೋಡಿ, ನೋಡ್ತಿರ್ಬೋದು. ನಿಮ್ ಶಲ್ಲೆಯಿಂದ ಹಿಡಿದು ಪಂಚೆಯಿಂದ ಹಿಡಿದು ಕಿರೀಟ ಗಂಟ ನೋಡ್ಬೋದು, ಎಷ್ಟು ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದಾರೆ. ಇಷ್ಟೆಲ್ಲ ಮಾಡಕ್ ಎಷ್ಟು ದಿನ ತಗೋತೀರಾ ನೀವು ಒಂದು ಗಣೇಶ ಪೂರ್ತಿ ಮಾಡಕ್? ನಾನು ಕಂಪ್ಲೀಟ್ ಆಗಿ ಒಂದು ಗಣೇಶನ ಹಿಡಿದೆ ಅಂದ್ರೆ 3 ದಿನ ತಗೋತೀನಿ. 3 ದಿನ ತಗೋತೀನಿ. ಯಾಕಂದ್ರೆ ಇನ್ನೊಂದೇನು ಅಂದ್ರೆ ನನ್ನ ನೆಗೆಟಿವ್ ಪಾಯಿಂಟ್ ಅಂತಾನೆ ಅನ್ಕೋಬಹುದು. ನನಗೆ ಸ್ಯಾಟಿಸ್ಫೈಡ್ ಆಗೋವರೆಗೂ ನಾನು ಗಣೇಶನ್ ಬಿಡಲ್ಲ. ಖಂಡಿತ ಅದ್ರನ್ನೇ ವರ್ಕ್ ಚೆನ್ನಾಗಿ ಕೊಡಕ್ಕೆ ನನಗೆ ನಾನು ಗಣೇಶನ್ ಬಿಟ್ಟು ಎದ್ದೇಳ್ತೀನಿ ಅಂತಂದ್ರೆ ನನಗೆ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ, ನಾನು ಗಣೇಶನೇ ಇದು ಮಾಡಕ್ ಹೋಗಲ್ಲ. ಸೊ ಆ ತರ ನನ್ನ ಕಾನ್ಸೆಪ್ಟ್. ಇವಾಗ ಎಷ್ಟು ರೆಡಿ ಆಗಿದೆ ನನ್ನ ಹತ್ರ? ನಂದು ಪ್ರತಿ ವರ್ಷ 50-70 ಗಂಟೆ ಗಣೇಶ ಫಿನಿಶಿಂಗ್ ಕೇಳ್ತಾ ಇದ್ರು. ಈ ಸತಿ ನನ್ನ ಶೆಡ್ ಅಲ್ಲಿ 100 ಗಂಟೆ ಇಟ್ಟಿದ್ದೀನಿ. ಹಾಗೆ ಲಾಸ್ಟ್ ಟೈಮಲ್ಲಿ ತುಂಬಾ ಜನ ಕೊನೆ ಟೈಮಲ್ಲಿ ಸ್ಟೋನ್ ವರ್ಕ್ ಬೇಕು ಅಂದಿರೋರ್ಗೆಲ್ಲ ನಾನು ಮಿಸ್ ಮಾಡಿದ್ದೀನಿ. ಯಾಕೆಂದ್ರೆ ಟೈಮ್ ಆಗ್ಬಿಟ್ಟಿರ್ತದೆ, ಅವ್ರಿಗೆ ಅದೇ ಕಾನ್ಸೆಪ್ಟ್ ಸಿಗಲ್ಲ. ನನ್ಗೆ ಯಾವ್ದೇ ಇದ್ರು ಬಿಫೋರೇ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಂತ ಫಿನಿಶಿಂಗ್ ಬೇಕು ಆ ಫಿನಿಶಿಂಗ್ ನಾನು ಕೊಡ್ತೀನಿ. ಮತ್ತೊಂದು ನಿಮ್ ಗೋಡನ್ ನೋಡಿದ್ರೆ ಎಲ್ಲ ಕಡೆ ನಿಮ್ಗೆ ಸ್ಟೋನ್ ವರ್ಕ್ ಅಂದ್ರೆ 3 ಅಡಿಯಿಂದ 6 ಅಡಿ ಗಂಟ ಇರುತ್ತೆ. ನಿಮ್ಮ ಹತ್ರ 1.5 ಅಡಿ 2 ಅಡಿ ಸ್ಟೋನ್ ವರ್ಕ್ ಮತ್ತೆ ಹೌದು. ನನ್ನ ಹತ್ರ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಇಡೀ ಬೆಂಗಳೂರಲ್ಲಿ ಹೋಲಿಸಿದ್ರೆ ಮುಂಬೈಯಲ್ಲಿ ಮಾತ್ರ 1.5 ಅಡಿ 2 ಅಡಿಯಿಂದ ಗಣೇಶ ಸ್ಟಾರ್ಟ್ ಮಾಡ್ತಾರೆ. ನಂದು 10 ಇಂಚ್ ಗಣೇಶದಲ್ಲೂ ನಿಮ್ಗೆ ಸ್ಟೋನ್ ವರ್ಕ್ ಬರುತ್ತೆ.
ಪರ್ಟಿಕ್ಯುಲರ್ಲಿ. ಅದಕ್ಕೆ ಬೇಕಾದ್ರೆ ನಾನು ನೆಕ್ಸ್ಟ್ ಇನ್ನೊಂದು 20 days ಅಲ್ಲಿ ಇನ್ನೊಂದ್ಸತಿ ಇದು ಮಾಡಿಸ್ತೀನಿ. ಸೊ ಅವಾಗ ನಿಮ್ಗೆ ಮುಂಬೈಯಲ್ಲಿ ಏನ್ ಡಿಸ್ಪ್ಲೇ ಮಾಡಿರ್ತಾರೆ ಆ ತರ ನನ್ನ ಶೆಡ್ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಇವನ್ ನನ್ನ ಶೆಡ್ ಅಲ್ಲಿ ಇವನ್ ಸೆಲೆಬ್ರಿಟೀಸ್ ಕೂಡ ಬಂದು ತಗೊಳ್ಳೋ ತರ ನಂದು ರೆಡಿ ಆಗಿರುತ್ತೆ. ಆ ತರ ಇರುತ್ತೆ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ ವೈಟ್ ಕಾನ್ಸೆಪ್ಟ್ ಗಣೇಶ ಬಂದು. ಇದು ಇವನ್ ಪಂಚೆಗಾಗ್ಲಿ ಇದೆಲ್ಲ ಜ್ಯುವೆಲರಿ ವರ್ಕ್ ಬಂದಿದೆ. ಮತ್ತೊಮ್ಮೆ ಮೆನ್ಷನ್ ಮಾಡ್ತಾ ಇದೆ POP ಎಲ್ಲ ವೀಕ್ಷಕರ ಪಕ್ಕಾ ಮಣ್ಣಿಂದು. ನೋಡಿ ಮನೆ ಇದೆ. ಯಾಕಂದ್ರೆ ಬಹಳ ಜನ ನೋಡಿ ಫಿನಿಶಿಂಗ್ ನೋಡ್ಬಿಟ್ಟು ನಿಮ್ಗೆ POP ಏನ್ ಗೊತ್ತಲ್ಲ ನಿಮ್ಗೆ ಈ ವರ್ಷ ಮಾತ್ರ ಮಣ್ಣಿನ ಗಣೇಶನ ಬಹಳಷ್ಟು ಫಿನಿಶಿಂಗ್ ಮಜಾ ನೋಡಿ ಇದಾಗಿರ್ಬೋದು. ಮತ್ತೆ ಇದು ನೋಡ್ಬೋದು ನೋಡಿ ಹೇಗಿದೆ ನಿಮ್ಗೆ ವೀಕ್ಷಕರೇ ಕಣ್ಣು. POP ಈ ತರ ಬರಲ್ಲ ನಿಮ್ಗೆ ಆಕ್ಚುಲಿ ಹಂಗೆ ಹೇಳ್ಬೋದು. ಮಣ್ಣಲ್ಲಿ ಆ ರೇಂಜ್ ಕೊಟ್ಟಿದೆ. ಕಣ್ಣಾಗಿರ್ಬೋದು ಪಾಟೀಲ್ ಗಣೇಶ ಹೇಗಿರ್ಬೇಕು ದಪ್ಪ ಗುಂಡ್ಗುಂಡಿಗೆ ಸೇಮ್ ಅದೇ ತರ ಇದೆ. ಬಟ್ ವರ್ಕ್ ನೋಡ್ಬೋದು ಎಷ್ಟು ಸಗದ ಮಾಡಿದ್ರು ನೋಡಿ. ಇದೆಲ್ಲ ರಿಂಕಲ್ಸ್ ಆಗಿರ್ಬೋದು. ಬಹಳ ಜನ ಏನ್ ಮಾಡ್ತಾರೆ ಜಸ್ಟ್ ನಿಮ್ಗೆ ಪಂಚೆ ಇಟ್ಬಿಟ್ಟು ಸುತ್ತಬಿಡ್ತಾರೆ ಅಷ್ಟೇ. ಬಟ್ ಡೀಟೇಲಿಂಗ್ ವರ್ಕ್ ನೋಡ್ಬೋದು ನೀವು ಇಲ್ಲಿ ಎಷ್ಟಿದೆ ಸಗದಾಗಿ. ಮತ್ತೆ ಅದು ಪಂಚೆ ಮತ್ತೆ ಇದು ಆಕ್ಚುಲಿ ಈ ಕಲರ್ಗೆ ಬ್ಲೂಗೆ ಒಳ್ಳೆ ಮ್ಯಾಚಿಂಗ್ ಇದೆ. ಮತ್ತೆ ಸೊಳ್ಳೆ ಮೇಲೆ ಜ್ಯುವೆಲರಿ ವರ್ಕ್ ಮಾಡಿರೋದು ಇದು ನೋಡಿ. ಜಾಸ್ತಿ ಜ್ಯುವೆಲರಿ ವರ್ಕ್ ಇಲ್ಲ, ಜಸ್ಟ್ ಸೊಳ್ಳೆ ಮೇಲೆ ಕಿವಿ ಮೇಲೆ ಮತ್ತೆ ಒಂದು ಪೇಟ ವರ್ಕ್ ಅಷ್ಟೇ. ಸಿಂಪಲ್ ಆಗಿದೆ. ತೀರಾ ಗ್ರ್ಯಾಂಡ್ ಬೇಡ ಅಂತ. ಹೌದೌದು ಕಸ್ಟಮರ್ ಹೇಳಿದ್ದು. ಕಸ್ಟಮರ್ ನಮ್ಗೆ ತುಂಬಾ ಗ್ರ್ಯಾಂಡ್ ಬೇಡ ಸರ್, ನನ್ನ ಮೇನ್ ಸೊಂಡ್ಲಲ್ಲಿ ಈ ತರ ಬರ್ಲಿ, ಕಿವಿಗೆ ಹಿಂಗ್ ಬರ್ಲಿ, ಪೇಟ ಮಾತ್ರ ಕಸ್ಟಮೈಸ್. ಆಕ್ಚುಲಿ ಇದು ಈ ಪೇಟ ಬಂದ್ಬಿಟ್ಟು ಅವ್ರು ವಾಟ್ಸ್ಆಪ್ ಅಲ್ಲಿ ಮುಂಬೈಯಲ್ಲಿ ನೋಡಿದ ಪೇಟನೇ ಹಾಕ್ಬೇಕು ಅಂತ ಹೇಳಿದ್ರು. ಸ್ಯಾಟ್ರಿಂಗ್ ಕ್ಲಾತ್ ಅಲ್ಲೇ ನಾನು ಅದನ್ನೇ ಕಾನ್ಸೆಪ್ಟ್ ಅಲ್ಲಿ ಇದು ತರಿಸಿ ಮಾಡ್ಸಿರೋದು. ಸೂಪರ್ ಸಗದಾಗಿದೆ. ಸಿಕ್ಕಿಲ್ಲ ಅಂತ ಸಗದಾಗಿದೆ. ಕಣ್ಣು ವರ್ಕ್ ನೋಡಿ ಹೇಗಿದೆ ಅಂದ್ಬಿಟ್ಟು ನೋಡಿ. ಹುಬ್ಬು ನೋಡ್ಬೋದು, ಅಬ್ಸರ್ವ್ ಮಾಡಿ. ಬಹಳ ಕಡೆ ಹುಬ್ಬು ನಿಮ್ಗೆ ಚಪ್ಪೆ ಮಾಡ್ಬಿಡ್ತಾರೆ. ಬಟ್ ನಿಮ್ಗೆ ಕರೆಕ್ಟ್ ಆಗಿದೆ ನೋಡಿ. ಪಕ್ಕ ಆನೆ ಫೇಸ್ ಹೆಂಗ್ ಬರುತ್ತೆ ಹಂಗೆ ಇದೆ. ಇನ್ನೂ ಬನ್ನಿ ಒಳಗಡೆ ಬನ್ನಿ. ನೀವು ಒಂದು ತೋರಿಸ್ತಾ ಹೋಗಿರೋದು ಓಪನಿಂಗ್ ಅಲ್ಲಿ ಇದೊಂದಿದೆ. ಇದ್ರ ಬಗ್ಗೆ ಹೇಳಿ ಬ್ರದರ್. ಇದು ಬಂದ್ಬಿಟ್ಟು ಗಜ ಗಣೇಶ ಅಂತ. ಓಕೆ ಹಿಂದೆ ಬಂದ್ಬಿಟ್ಟು ಕಾನ್ಸೆಪ್ಟ್. ಹೌದು ಕಂಪ್ಲೀಟ್ ಆನೆ ಕಾನ್ಸೆಪ್ಟ್ ಬರುತ್ತೆ. ಮುಂದೆಗಡೆ ಇದು ಹೊಸ ಮಾಡಲ್ ಆಕ್ಚುಲಿ. ಮುಂದೆ ರಾಯಲ್ ಆಗಿ ಕೂತಿದೆ. ಇವನ್ ಇದಕ್ಕೆ ಕಂಪ್ಲೀಟ್ ಏನೋ ಬಟ್ಟೆ ವರ್ಕ್ ಅಲ್ಲಿ ಆಗ್ಲಿ ಜ್ಯುವೆಲರಿ ನೋಡಿ ಏಡಿ ಸ್ಟೋನ್ ಅಂತ ಇದೀನಲ್ಲ ಇದೆಲ್ಲ ಏಡಿ ಸ್ಟೋನ್ಸ್. ಇದೆಲ್ಲ ಏಡಿ ಸ್ಟೋನ್ಸ್. ನಿಮ್ಗೆ ಲೈಟ್ಸ್ ಅಲ್ಲೇ ತುಂಬಾ ಮಿಂಚೋದು. ತುಂಬಾ ಜನ ಕಲರ್ ಅಥವಾ ಲೈಟ್ ಬಿಟ್ಟು ನಿಮ್ಗೆ ಶೈನಿಂಗ್ ಮಾಡಿ ತೋರಿಸ್ತಾರೆ. ಲೈಟಿಂಗ್ ಇರೋದ್ರ ಮೇಲೆ ಹೋಗ್ತೀವಲ್ಲ. ಹೌದೌದು ಲೈಟಿಂಗ್ ಇರೋದ್ರ ಮೇಲೆ. ಬಟ್ ಈ ಏಡಿ ಇದೆಯಲ್ಲ ಇದು ಒರಿಜಿನಲ್ ಏಡಿ ವರ್ಕ್. ನಿಮ್ಗೆ ಈ ತರ ಏಡಿ ವರ್ಕ್ ಅಲ್ಲಿ ಪ್ಲಾಸ್ಟಿಕ್ ಬರುತ್ತೆ. ಅದನ್ನ ತುಂಬಾ ಜನ ಬಳಸಿ ನಿಮ್ಗೆ ಪ್ಲಾಸ್ಟಿಕ್ ಅನ್ನ ತೋರಿಸ್ತಾರೆ. ಇದಂಗಲ್ಲ, ಕಂಪ್ಲೀಟ್ ವೆಲ್ವೆಟ್ ಕ್ಲಾತ್. ಕಂಪ್ಲೀಟ್ ವೆಲ್ವೆಟ್ ಕ್ಲಾತ್ ಇದು. ಎಷ್ಟು ಗ್ರ್ಯಾಂಡ್ ಆಗಿದೆ ಇದು ನೋಡಿ. ಇದನ್ನ ಕಂಪೇರ್ ಮಾಡಿದ್ರೆ ಇದು ಬಹಳ ಗ್ರ್ಯಾಂಡ್ ಆಗಿದೆ ಆಕ್ಚುಲಿ. ಕಂಪೇರ್ ಮಾಡಿದ್ರೆ ನಿಮ್ಗೆ ಕಿರೀಟ ಮೇಲೆ ನೋಡ್ಬೋದು. ಕಿರೀಟದಲ್ಲಿ ಹಿಂಭಾಗದಲ್ಲಿ ನೋಡಿ ಇಷ್ಟಾಗ ಜ್ಯುವೆಲರಿ ವರ್ಕ್. ಮತ್ತೆ ಇನ್ನೊಂದು ಅಂದ್ರೆ ಆನೆಗೂ ಕೂಡ ಜ್ಯುವೆಲರಿ ವರ್ಕ್ ಮಾಡಿದ್ರು ನೋಡಿ. ಆನೆ ಕಿವಿಗೆ ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸಾಕಾಗಿದೆ. ಒಂಥರ ಡಿಫ್ರೆಂಟ್ ಆಗಿದೆ. ಇದು ಆಕ್ಚುಲಿ ಫಿಕ್ಸ್ ಅಲ್ಲ ಬರ್ತಾರೆ. ಇದು ಹೌದು ಫಿಕ್ಸ್ ಏನು ಪ್ರಭಾವಳಿ ಅಲ್ಲ. ಇದು ಫಿಕ್ಸ್ ಪ್ಯೂರ್ ಮಣ್ಣು. ಹಿಂದೆಗಡೆ ನೋಡ್ಬೋದು ನೀವು ಬೇಕಾದ್ರೆ. ನೋಡಿ ವೀಕ್ಷಕರೇ ಪ್ಯೂರ್ ಮಣ್ಣು ಪಕ್ಕ ಮಣ್ಣಿಂದ ಇದು ನೋಡಿ. ಇಲ್ಲಿ ಒಂದು ಹೋಲ್ ಬರುತ್ತೆ ಆಕ್ಚುಲಿ. ಒಳಗಡೆ ಟೊಳ್ಳು ಬರುತ್ತೆ. ಭಾರ ಬರಲ್ಲ ನಿಮ್ಗೆ. ಸ್ವಲ್ಪ ಲೈಟ್ ವೇಟ್ ಬರ್ತೀವಲ್ಲ. ಬಹಳ ಹೋದ ವರ್ಷ ಎಲ್ಲ ಮಣ್ಣು ಅಂದ್ರೆ ಬಹಳ ಜನಕ್ಕೆ ಅನ್ಕೊಂಡಿದ್ದಾರೆ ಭಾರ ಬರುತ್ತೆ ಅನ್ಬಿಟ್ಟು. ಬಟ್ ಈ ವರ್ಷ ಸ್ವಲ್ಪ ಲೈಟ್ ವೇಟ್ ಆಗಿ ಮಾಡಿದ್ದಾರೆ. ಅದನ್ನ ಬರ್ತದೆ ನೆಕ್ಸ್ಟ್ ಇದು ಆಕ್ಚುಲಿ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಬ್ಲೂ ಗಣೇಶ ಒಂದಿದೆ ವೆಲ್ವೆಟ್. ಆ ವೆಲ್ವೆಟ್ ಕಾನ್ಸೆಪ್ಟೇ ನಮಗೆ ಬೇಕು ಅಂತ ಕೇಳಿದ್ರು ಕಸ್ಟಮರ್. ಅದನ್ನೇ ಸಿಮಿಲರ್ ನ ನಾವು ಇದು ಕೊಟ್ಟಿದ್ದೀರಿ ನೋಡಿ ವೀಕ್ಷಕರೇ. ಹೇಗಿದೆ ನೋಡಿ ಡಿಫರೆಂಟ್ ಆಗಿ. ಎಷ್ಟು ಬಲ್ಕ್ ಆಗಿದೆ ಗಣೇಶ ಇದು. ಒಂದೊಂದು ಒಂದೊಂದು ಗಣೇಶ ಸಣ್ಣ ಇರುತ್ತೆ, ಒಂದು ಬಲ್ಕ್ ಆಗಿರುತ್ತೆ. ಸೊ ಡಿಫ್ರೆಂಟ್ ನೋಡಿ. ಇದು ನೋಡಿ ಎಷ್ಟು ಸಾಲ ಜ್ಯುವೆಲರಿ ವರ್ಕ್ ನೋಡ್ಬೋದು. ಮತ್ತೆ ಪಂಚೆ ವರ್ಕ್ ನೋಡ್ಬೋದು. ಸಹ ಗ್ರ್ಯಾಂಡ್ ಆಗಿದೆ ನೋಡಿ. ಈ ಇದೇ ನೋಡ್ಬೋದು ನೀವು. ಶೆಲ್ಯನೇ ಹೇರ್ ರೇಂಜಿಗೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ. ಶೆಲ್ಲದ ಮೇಲೆ ಜ್ಯುವೆಲರಿ ವರ್ಕ್ ಆಗಿದೆ ಆಲ್ಮೋಸ್ಟ್. ಬರ್ತಿರ್ಬೋದು ಹೇಗಿದೆ ಅಂದ್ಬಿಟ್ಟು ನೋಡಿ. ಇಲ್ಲೆಲ್ಲ ದಂತದ ಮೇಲೆ ಮಾಡಿದ್ದಾರೆ ನೋಡಿ ಜ್ಯುವೆಲರಿ ವರ್ಕ್. ಎಲ್ಲ ಪಿನ್ ಟು ಪಿನ್ ಮಾಡಿದ್ರೆ ನೀವೆಲ್ಲ ಬ್ರದರ್. ಹೌದು ಪಿನ್ ಟು ಪಿನ್ ಒಂದೊಂದು. ಇದೆಲ್ಲ ಕಂಪ್ಲೀಟ್ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್. ನೀವಿಲ್ಲಿ ಅದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ತೋರಿಸಿ ಹೆಂಗ್ ಮಾಡ್ತೀರ ಅಂತ. ಎಷ್ಟು ಇಲ್ಲಿ ನೋಡಿ. ಫಸ್ಟ್ ನಾರ್ಮಲ್ ಪೇಪರ್ಗೆ ಇದನ್ನ ಇದೇನೋ ವೆಲ್ವೆಟ್ ಮಾಡಿ ವೆಲ್ವೆಟ್ಗೆ ಮೆಟಲ್ ಹಾಕಿ ಆ ಮೆಟಲ್ ನ ಕಟ್ ಮಾಡ್ಕೊಂಡು ಅದಕ್ಕೆ ಏಡಿ ಸ್ಟೋನ್ ಮಾಡಿ 1 ಇಂಚು ಕೂಡ ನಮ್ಮ ಹತ್ರ ಇದೇನೋ ಸ್ಟೋನ್ ವರ್ಕ್ ಅಲ್ಲಿ ಆಗುತ್ತೆ. ಅಂದ್ರೆ ಒಂದು ಗಣೇಶ ನಾವು ದಿನ ತಗೊಳ್ಳೋದು 3 ದಿನ. ಇದನ್ನೆಲ್ಲ ಮಾಡಿ ಅವ್ರು ಈ ತರ ವರ್ಕ್ ಬರುತ್ತೆ. ಈ ತರ ವರ್ಕ್ ಫಿನಿಶಿಂಗ್ ಆಗುತ್ತೆ. ಔಟ್ಪುಟ್ ಹಿಂಗ್ ಬರುತ್ತೆ ನಿಮ್ಗೆ ನೋಡ್ತಿರ್ಬೋದು ಹೇಗಿದೆ ಅಂದ್ಬಿಟ್ಟು. ತುಂಬಾ ಜನ ಮಾಡ್ತಾರೆ ಲೇಸ್ ವರ್ಕ್ ಅಲ್ಲಿ ಮಾಡ್ತಾರೆ. ನಮ್ದು ಆ ತರ ಅಲ್ಲ. ಇದು ಎಷ್ಟು ಫೀಟ್ ಇದೆ ಬ್ರದರ್? ಇದು ಬಂದ್ಬಿಟ್ಟು 5 ಫೀಟ್. 5 ಫೀಟ್ ನೋಡಿ. 5 ಫೀಟ್ ಗಣೇಶ ನೋಡ್ತಿರ್ಬೋದು. ಇದು ಕೂಡ ಮಣ್ಣಿನ ಗಣೇಶನೇ. ಓಕೆನಾ. ಅದಾದ್ಮೇಲೆ ಇನ್ನ ಇಲ್ಲೆಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ ಪುಟ್ ಗಣೇಶ ಆಗೋದಿದಲ್ಲ. ಇದೊಂದು 3 ಫೀಟ್ ಅಬ್ರ ಇಲ್ಲ 2.5 ನೋಡಿ. 2.5 ಅಡಿ. ಇನ್ನ ಮಾಡ್ತೀರಿ ವರ್ಕ್ ಇವಾಗ ಸ್ಟಾರ್ಟ್ ಆಗ್ಬೇಕಷ್ಟೇ. ನೋಡ್ತಿರ್ಬೋದು ನೋಡಿ. ಇಲ್ಲ ಕಸ್ಟಮೈಸ್ ಸಿಂಪಲ್ ಕೇಳಿದ್ದಾರೆ. ಓ ಇಷ್ಟೇ ಕೇಳಿದ್ದಾರೆ. ಇಷ್ಟೇ. ಓಕೆ ಓಕೆ. ಇದು ಸಿಂಪಲ್ ನೋಡಿ. ಜಾಸ್ತಿ ಗ್ರ್ಯಾಂಡ್ ವರ್ಕ್ ಇಲ್ಲ. ಇಲ್ಲಿ ಪುಟ್ದಾಗೆ ಇಲ್ಲಾಗಿರ್ಬೋದು. ಇಲ್ಲಿ ನೋಡ್ಬೋದು ನೀವು ಕಿವಿ ಹತ್ರ. ಅದಾದ್ಮೇಲೆ ಇಲ್ಲಿ ನೋಡಿ ಹೊಟ್ಟೆ ಹತ್ರ ನೋಡ್ಬೋದು ನೀವು. ಇಲ್ಲಿ ಈ ರೀತಿ ಡಿಫ್ರೆಂಟ್ ವೆರಿ ಸಿಂಪಲ್ ಆಗಿದೆ ಅಷ್ಟೇ ನೋಡಿ. ಇದು ನೋಡಿ ಏನು ಇಲ್ಲ. ಜಸ್ಟ್ ಸಿಂಪಲ್ ಒಂದು ಹಾರ ತರ ಆಡಿತೀರ. ಇನ್ನ ಮಾಡ್ಬೇಕಲ್ಲ ಬರ್ತೀರಿ. ಹೌದೌದು ಇದು ಮಾಡ್ಬೇಕು. ಇನ್ನ ಬನ್ನಿ ಇನ್ನ ಆ ಕಡೆ ಹೋಗೋಣ. ವರ್ಕ್ ಆಗಿರೋದು ನೋಡಿ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವೆಲ್ಲ ಜ್ಯುವೆಲರಿ ವರ್ಕ್ ಎಲ್ಲ ಮಾಡಿ ಇಟ್ಕೊಂಡು ಕಟ್ ಪೀಸಸ್ ನೋಡಿ. ಪುಟ್ದಾಗ ಕಟ್ ಪೀಸ್ ಎಲ್ಲ ಇಟ್ಕೊಂಡು ನೋಡಿ ನೋಡ್ತಿರ್ಬೋದು. ಇದನ್ನೆಲ್ಲ ಮಾಡಿ ನೋಡಿ. ಇದು ಇನ್ಸ್ಟಾದಲ್ಲಿ ತುಂಬಾ ಟ್ರೆಂಡ್ ಆಗಿತ್ತು ಬ್ಲೂ ಕಾನ್ಸೆಪ್ಟ್ ಅಲ್ಲಿ. ಆಕ್ಚುಲಿ ಮುಂಬೈಯಲ್ಲಿ
POP ಗಣೇಶನ್ ಮಾಡಿದ್ದು ವರ್ಕ್ ಇದು. ಓಕೆ ಈ ವರ್ಕ್ ನ ತುಂಬಾ ಕಸ್ಟಮರ್ಸ್ ಕೇಳ್ತಾನೆ ಇದಾರೆ. ಇವನ್ ಈಗಲೂ ಒಂದೆರಡು ಕಾಲ್ ಬಂದಿತ್ತು, ಅದು ಇದೇ ಕಸ್ಟಮರ್ ಇದೇ ಕಾನ್ಸೆಪ್ಟ್ ಅಲ್ಲಿ ಕೇಳ್ತಾ ಇದಾರೆ. ನಮ್ಮ ಹತ್ರ POP ಇಲ್ದಿರೋ ಕಾರಣ ಒಬ್ಬ ಕಸ್ಟಮರ್ಗೆ ಇದೇ ತರ ಫಿನಿಶಿಂಗ್ ಕೊಟ್ಟಿದೀವಿ. ಓಕೆ ಇದೇ ತರ ಪೇಂಟ್ ಇದ್ ಮಾಡಿಸಿ ಇದೇ ತರ ಜ್ಯುವೆಲರಿ ವರ್ಕ್ ಬರಬೇಕು ಅಂದ್ಬಿಟ್ಟು ಅವ್ರಿಗೆ ಏನಂದ್ರೆ ಮಣ್ಣು ಹೌದು ಪ್ಯೂರ್ ಮಣ್ಣಲ್ಲಿ ಈ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದೀವಿ. ಹೇಗಿದೆ ಇದ್ರದ್ದು ಬ್ಲೂ ಕಾನ್ಸೆಪ್ಟ್ ಇದೆ ಆಕ್ಚುಲಿ, ಸ್ಕೈ ಬ್ಲೂ ಕಾನ್ಸೆಪ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಇನ್ನ ಇದೆಲ್ಲ ಶಲ್ಯ ಮಾಡ್ಬೇಕಿನ ಪಂಚೆ ಜಸ್ಟ್ ಇವಾಗ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಚಕ್ರದ ಮೇಲೆ ಆಕ್ಚುಲಿ ಶಂಕು ಮೇಲೆ ಇದೊಂಥರ ಜ್ಯುವೆಲರಿ ವರ್ಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೋಡಿ, ಆಯುಧಕ್ಕೂ ಮೇಲೆ ಜ್ಯುವೆಲರಿ ವರ್ಕ್ ಮಾಡಿದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ ಎಷ್ಟು ಮಜಾ ಇದೆ. ಇನ್ನು ಲೈಟಿಂಗ್ ಬಿಟ್ಟರೆ ಏನು ಆಪೋಸಿಟ್ ಇಲ್ಲಿ ಮಜಾ ಇದೆ. ಅಲ್ಲೊಂದು ಆಕ್ಚುಲಿ ಲಾಸ್ಟ್ ಅಲ್ಲಿ ತೋರಿಸಿ ಒಂದು ರೆಡಿ ಆಗಿರೋ ಲೈಟಿಂಗ್ ಬಿಟ್ಟವ್ರೆ, ಮಜಾ ಇದೆ ಮಾತ್ರ ತೋರಿಸ್ತೀನಿ ನಿಮಗೆ. ಅದಾದ್ಮೇಲೆ ಈ ಕಡೆ ಬರ್ತಾರೆ ನೋಡಿ, ಈ ಬಂದಷ್ಟು ಹೈಲೈಟ್ ಅಂದ್ರೆ ಕೈ ನೋಡ್ಬೋದು ನೀವು ಇಲ್ಲಿ. ಇದಕ್ಕೆ ಏನಂತಾರೆ ಬರೋದು ಇದಕ್ಕೆ? ಇದು ಬಂದ್ಬಿಟ್ಟು ಕಂಪ್ಲೀಟ್ ಏಡಿ ಸ್ಟೋನ್ ವರ್ಕ್ ಹ್ಯಾಂಡ್ಗೆ, ಹ್ಯಾಂಡ್ ಜಸ್ಟ್ ಅಷ್ಟಕ್ಕೆ ಮಾತ್ರ. ಹೌದು, ಫುಲ್ ಹ್ಯಾಂಡ್ ವರ್ಕ್. ನಿಮಗೆ ಮುಂಬೈಲಿ ನೋಡ್ಬೋದು ವೀಕ್ಷಕರೇ, ಇದು ನಮ್ಮ ಕರ್ನಾಟಕ ಅದು ಬೆಂಗಳೂರಲ್ಲಿ ಮಾಡಿದ್ದಾರೆ ನೋಡಿ. ಹೇಗಿದೆ ಎಷ್ಟು ಗ್ರ್ಯಾಂಡ್ ಆಗಿದೆ ಹೇಳಿ ಬಗ್ಗೆ. ಇದು ಬಂದ್ಬಿಟ್ಟು ಪ್ಯೂರ್ ಮಣ್ಣು. ಕಸ್ಟಮರ್ ಬಂದ್ಬಿಟ್ಟು ಗೋಲ್ಡ್ ಕಾನ್ಸೆಪ್ಟ್ ಅಲ್ಲಿ ಬೇಕು ಅಂತ ಕೇಳ್ತಿದ್ರು. ಸೊ ಈ ಕ್ಲಾತ್ ಬಂದ್ಬಿಟ್ಟು ನಿಮ್ಗೆ ಯಾರು ಸ್ಟೋನ್ ವರ್ಕ್ ಅವರಾಗ್ಲಿ ಅಥವಾ ಮುಂಬೈ ಅವರೇ ಆಗ್ಲಿ ಯೂಸ್ ಮಾಡಲ್ಲ. ಇದು ಬಂದ್ಬಿಟ್ಟು ರೆಕ್ಸಿನ್ ಅಲ್ಲಿ ಬರುತ್ತೆ. ರೆಕ್ಸಿನ್ ಗೋಲ್ಡ್ ಇದೆ ಆಕ್ಚುಲಿ. ಇದನ್ನ ಯಾರು ಯೂಸ್ ಮಾಡಲ್ಲ, ಯಾಕಂದ್ರೆ ಗಣೇಶಂಗೆ ಅಂದ್ರೆ ಇದು ಬಿಸಿ ತಾಕ್ತು ಅಂದ್ರೆ ಇದಾಗುತ್ತೆ. ಬಟ್ ಇಲ್ಲಿ ಗಣೇಶಂಗೆ ಯಾವ್ದು ಬಿಸಿ ತಾಕಲ್ಲ. ಸೊ ಇದನ್ನ ನಾವು ಮೇನ್ ಆಗಿ ಇಟ್ಕೊಂಡು ಇದು ಮತ್ತೆ ಸಿಲ್ವರ್ ಎರಡೂ ತರಿಸಿದಿರಿ. ಇದು ಪರ್ ಮೀಟರ್ ಕಾಸ್ಟ್ಲಿ ಆಗುತ್ತೆ, ಬಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದು ಕಂಪ್ಲೀಟ್ ಗೋಲ್ಡ್ ಅಲ್ಲೇ ಬರಬೇಕು ಅಂತ. ನೀವು ಈ ಗಣೇಶ ನೋಡ್ತಿರ್ಬೋದು, ಗೋಲ್ಡ್ ವಿತ್ ರೆಡ್ ಮಾತ್ರ ಇರುತ್ತೆ ಇದ್ರೊಳಗೆ. ಸಖತ್ ಗ್ರ್ಯಾಂಡ್ ಆಗಿದೆ ಆಕ್ಚುಲಿ, ಡಿಫ್ರೆಂಟ್ ಆಗಿದೆ ನೋಡಿ. ಒಂದೊಂದು ಡಿಫ್ರೆಂಟ್ ಮಾಡಿದ್ದಾರೆ ನೋಡಿ, ನೋಡ್ತಿರ್ಬೋದು ನೋಡಿ. ಇಲ್ಲಿ ನೋಡಿ ಹೇಗಿದೆ. ಬಟ್ ಇದರಿಂದ ಹೈಲೈಟ್ ಅಂತ ಹೇಳಿದ್ರೆ ಬಟ್ಟೆನೇ ಒಂಥರ ಹೊಸದಾಗಿದೆ ಕಾನ್ಸೆಪ್ಟ್, ಸಖತ್ ಮಿಣಿಮಿಣ ಅಂತ ಇದೆ. ಕಸ್ಟಮರ್ಗೆ ಅದೇ ಬೇಕು ಅಂತ ಕೇಳಿದ್ರು. ಸೂಪರ್. ಈ ಕ್ಲಾತ್ ಅಲ್ಲೇ ನಮಗೆ ಬೇಕು ಅಂತ ಕೇಳಿದ್ರು. ಇದು ಪಿಂಕಿಶ್ ಇದೆ ನಿಮಗೆ ಫೇಸು, ಇದು ಸ್ಕಿನ್ ಕಲರ್ ಬರಲ್ಲ, ಪಿಂಕಿಶ್ ಕಲರ್ ಬರುತ್ತೆ ನೋಡ್ತಿರ್ಬೋದು. ಮೇನ್ ಇದೊಂದು ಹೈಲೈಟ್ ನಿಮಗೆ ನೋಡ್ತಿರ್ಬೋದು ಇಲ್ಲಿ ನೋಡಿ ಹೇಗಿದೆ. ಮೇನ್ ಪೇಟ ಕೂಡ ಮಸ್ತಾಗಿ ಮಾಡಿದ್ದಾರೆ ನೋಡಿ, ಸಾಕಾಗಿದೆ. ಎಷ್ಟು ಗ್ರ್ಯಾಂಡ್ ಆಗಿದೆ. ಪೇಟ ಮೇಲೆ ಜ್ಯುವೆಲರಿ ವರ್ಕ್ ನೋಡ್ಬೋದು ಇಲ್ಲಿ. ಸೂಪರ್. ಬರ ನೆಕ್ಸ್ಟ್ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಇಸ್ಕಾನ್ ಕೃಷ್ಣನ್ ಕಾನ್ಸೆಪ್ಟ್ ಆಕ್ಚುಲಿ. ಬಟ್ ಇನ್ನೊಂದೇನು ಅಂತಂದ್ರೆ 5 ಪೇಟ ಇರೋ ಗಣೇಶ ಆಗ್ಲಿ ಕೃಷ್ಣ ಆಗ್ಲಿ ನಿಮ್ಗೆ ಸಿಗೋದೇ ಇಲ್ಲ. ಇದು ಬಂದ್ಬಿಟ್ಟು 5 ಪೇಟ. ಇದ್ರ ವಿಶೇಷತೆ ಬಂದು ಇದೆಲ್ಲ ಹ್ಯಾಂಡ್ ಮೇಡ್. ಒಂದು ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಇದು. ಓಕೆ, ಕಂಪ್ಲೀಟ್ 5 ಪೇಟನು ಬಂದು ಹ್ಯಾಂಡ್ ಮೇಡ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಕೃಷ್ಣಂದು ಇದ್ರೊಳಗೆ ಇದು ನೋಡಿ, ಇದು ಅಷ್ಟೇ ಹ್ಯಾಂಡ್ ಮೇಡ್. ಓ, ಇಸ್ಕಾನ್ ನೋಡ್ತು ಸೇಮ್ ಇದೇ ತರ. ಹೌದು, ಇದೇ ತರ ಇರುತ್ತೆ. ಬಟ್ ಅದಕ್ಕೆ 3 ಪೇಟ ಇರುತ್ತೆ. ನಮ್ದು ಬಂದ್ಬಿಟ್ಟು 5 ಪೇಟ. ಓ ಸೂಪರ್. ಕೃಷ್ಣನ್ನೇ ಬೀಟ್ ಮಾಡಿದ್ದೀರಾ. ಸೂಪರ್ ನೋಡಿ, ಸಕಾಲಾಗಿದೆ. ಎಷ್ಟು ಡಿಫ್ರೆಂಟ್ ಆಗಿದೆ ಆಕ್ಚುಲಿ ಇದು. ಹೌದು, ಬಹಳ ಒಂದು ನೋಡಿ, ಅದನ್ನ ಕಂಪೇರ್ ಮಾಡೋ ಅದಂತ ಡಿಫ್ರೆಂಟ್ ಇದೆ. ಇದು ನೋಡಿ, ಇದೇ ಒಂಥರ ಡಿಫ್ರೆಂಟ್ ಇದೆ. ಪಿಂಕ್ ಕಲರ್ ಬರುತ್ತೆ, ಇದು ಆಕ್ಚುಲಿ ಗೋಲ್ಡ್ ಕಲರ್, ಅಲ್ಲಿ ಬ್ಲೂ ಕಲರ್, ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ನೋಡಿ, ಸಕಾಲಾಗಿದೆ. 5 ಪೇಟ ಅಂತ ನೋಡಿ ವೀಕ್ಷಕರ ಹೇಗೆ ಮಾಡಿದ್ದಾರೆ. ಮಿಕ್ಸ್ ಆಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಒಂದು, ಆರೆಂಜ್ ಒಂದು, ಪಿಂಕ್ ಒಂದು, ಎಲ್ಲೋ ಒಂದು, ಹಿಂದೆ ಹಿಂಭಾಗ ರೆಡ್ ಒಂದು, ಎಲ್ಲ ಮಿಕ್ಸ್ ಮಾಡಿ ಒಂಥರ ಹೊಸದಾಗಿ ನೀವು ಎಷ್ಟು ವರ್ಷ ಮಾಡಿರೋದು ಈ ವರ್ಷ. ಹೌದು, ಇದು ಪ್ಲೈನ್ ಪೇಟ. ಇದು ಏನೋ ಕಿರೀಟ ಇರುತ್ತೆ ಈ ಗಣೇಶನ್ಗೆ. ಈ ಕಿರೀಟ ಇರೋ ಗಣೇಶನ್ಗೆ ನಾನು ನಂದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಇದು ಕಾನ್ಸೆಪ್ಟ್ ಗಣೇಶ ಇದೆ ಆಕ್ಚುಲಿ. ಸೂಪರ್. ಮತ್ತೆ ಇನ್ನೊಂದು ನೋಡಿ, ಈ ಬ್ಲೂ ಕಲರ್ಗೆ, ಈ ಫೇಸ್ ಕಲರ್ಗೆ ಮತ್ತೆ ಇದು ಬ್ಲೂ ಒಳ್ಳೆ ಮ್ಯಾಚ್ ಆಗುತ್ತೆ ನೋಡಿ. ಕಣ್ಣು ಹುಬ್ ಮೇಲೆ ಹೇಗೆ ಬ್ಲೂ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಮ್ಯಾಚಿಂಗ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಇಲ್ಲಿ ಹೇಗಿದೆ ಅಂದ್ಬಿಟ್ಟು. ಸೂಪರ್ ನೋಡಿ, ಇಲ್ಲ ನೋಡ್ಬೋದು, ಸೂಪರ್ ಆಗಿದೆ ಇದು ಕೂಡ. ಅದಾದ್ಮೇಲೆ ನೆಕ್ಸ್ಟ್ ಬ್ರೋ, ಇದು ಸಕಾಲಾಗಿದೆ, ಇದು ಬೆಂಕಿ ಆಗಿದೆ. ಇದು ಹೇಳಿ. ಹೌದು, ಇದು ಆಕ್ಚುಲಿ ಸ್ಟಾರ್ಟಿಂಗ್ ಮಾಡಿರೋ ಗಣೇಶ ಇದು ನಮ್ದು. ಹೌದು, ನಮ್ ಶೆಡ್ ಅಲ್ಲಿ ಸ್ಟಾರ್ಟಿಂಗ್ ಆಗಿರೋ ಗಣೇಶ ಇದು. ಇದ್ರ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೇನ್ ಇದು ಬಂದ್ಬಿಟ್ಟು ಕೇಂದ್ರ ಬಿಂದು ಅಂತ ಕರೀತಾರೆ. ಅಂದ್ರೆ ಗಣೇಶನ್ಗೆ ಕೇಂದ್ರ ಬಿಂದು ಅಂತ ಒಂದು ಸ್ಟೋನ್ ಇರುತ್ತೆ. ಆ ಸ್ಟೋನ್ ಬಂದ್ಬಿಟ್ಟು ಇದಕ್ಕಿಲ್ಲ. ಯಾಕಿಲ್ಲ ಅಂತಂದ್ರೆ ಇದು ಕಂಪ್ಲೀಟ್ ವೆಲ್ವೆಟ್ ಕ್ಲಾತ್ ಅಲ್ಲಿ ಆಗಿರೋ ಗಣೇಶ. ವೆಲ್ವೆಟ್ ವಿತ್ ಮೆಟಲ್. ಇದು ನೋಡ್ಬೋದು ನೀವು, ಕಂಪ್ಲೀಟ್ ಈ ವೆಲ್ವೆಟ್ ಏನಿದೆ ಇದ್ರೊಳಗೆ ಸ್ಟೋನ್ಸ್ ರೆಡಿ ಆಗಿದೆ. ಓಕೆ ಓಕೆ, ಯಾವ್ದು ಡೈಮಂಡ್ ವರ್ಕ್ ಇಲ್ಲ. ಹೌದು, ಯಾವ್ದು ಕೇಂದ್ರ ಬಿಂದು ಇರಲ್ಲ ಇದಕ್ಕೆ. ಇದು ಕೇಂದ್ರ ಬಿಂದು ಅಂತ ಯಾವ್ದು ಇಲ್ಲ. ಇದಕ್ಕೆ ನಾವೇ ಮಾಡಿರುವಂತ ವೆಲ್ವೆಟ್ ಕ್ಲಾತ್ ಇದು. ಓಕೆ ನೋಡಿ, ಇದು ಆಕ್ಚುಲಿ ಒಳಗಡೆ ಇದೆಲ್ಲ ವೆಲ್ವೆಟ್ ಕ್ಲಾತ್ಗಳಿವಲ್ಲ, ಹಿಂಭಾಗದಲ್ಲಿ ಇದು ಒಳಗಡೆ ಮತ್ತೆ ಎಲ್ಲ ನೋಡ್ಬೋದು, ಎಲ್ಲ ವೆಲ್ವೆಟ್ ಕ್ಲಾತ್ಸ್. ಇದೊಂಥರ ಡಿಫ್ರೆಂಟ್ ಇದೆ. ಗೋಲ್ಡ್ಗೆ ಮತ್ತೆ ಬ್ಲೂ ಶೈಲಿಲಿ ಕೂತಿರೋದು ಬಂದ್ಬಿಟ್ಟು ಇದು ಈ ತರ ಕೂತಿರುತ್ತೆ. ಡಬಲ್ ಕಚ್ಚೆ ಬರುತ್ತೆ ಇದಕ್ಕೆ. ಇದಕ್ಕೆ ಡಬಲ್ ಕಚ್ಚೆ ಬರುತ್ತೆ. ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ನೋಡ್ತಿರ್ಬೋದು. ಎಷ್ಟು ಡಿಫ್ರೆಂಟ್ ಆಪ್ಷನ್ ಇದೆ ನೋಡಿ ನಿಮಗೆ. ಇಲ್ಲೆಲ್ಲಿ ಎಷ್ಟು ನಿಮ್ಗೆ ಡಿಸ್ಪ್ಲೇಗಳಿಲ್ಲ. ಹೌದು, ಇದು ಪ್ಯೂರ್ ಮಣ್ಣು. ಇದು ಪ್ಯೂರ್ ಮಣ್ಣು. ಎಲ್ಲ ಪ್ಯೂರೇ ಮಣ್ಣು ತೋರಿಸ್ತಾರೆ, ಎಲ್ಲ ಮಣ್ಣೇ ವೀಕ್ಷಕರೇ. ಈ ಪ್ರತಿ ವಿಡಿಯೋದಲ್ಲಿ ಹೇಳ್ಕೊಂಡ್ ಬರ್ತಾ ಇರ್ತೀನಿ, POP ತಗೊಳಕ್ ಹೋಗ್ಬೇಡಿ ಅಂತ ನೋಡಿ. ಹಿಂಭಾಗದಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ, ಅದಾಗ್ತಿ ಅನ್ಕೋತೀನಿ. ನೋಡ್ತಿರ್ಬೋದು ನೋಡಿ, ಇಲ್ಲಿ ತರ ನಿಮ್ಗೆ ಎಣ್ಸ್ಕೊಟ್ ಮಾಡೋಂಥದ್ದೆಲ್ಲ ನೋಡ್ತಿರ್ಬೋದು. ಸೂಪರ್. ನೆಕ್ಸ್ಟ್ ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಬಾಜಿಗರ್ ಅಂತ. ಬಾಜಿಗರ್ ಪೇಟ. ಇದು ಮಹಾರಾಷ್ಟ್ರದಲ್ಲಿ ಫೇಮಸ್ ಇದೆ ಆಕ್ಚುಲಿ. ಅಂದ್ರೆ ಇದು ಬಂದ್ಬಿಟ್ಟು ನಾರ್ಮಲ್ ಪೇಟಾಗೆ ಇದು ಬಾಜಿಗರ್ ಪೇಟ ನಾವು ಕುಣಿಸಿರೋದು. ಓಕೆ 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 ನೋಡಿ, ನೋಡ್ತಿರ್ಬೋದು
ಡಿಫ್ರೆಂಟ್ ಆಗಿದೆ ಪೇಟ ಮಾತ್ರ ಒಂಥರ ಮಸ್ತಾಗಿ ದೊಡ್ಡದಾಗಿದೆ ಆಕ್ಚುಲಿ ಇದು ಒಂಥರ ಸಕಲಾಗಿದೆ. ಆಕ್ಚುಲಿ ಇದಿನ್ನೂ ಸ್ಟೋನ್ ವರ್ಕ್ ಆಗೋದಿದೆ. ಸೊ ಇಲ್ಲೆಲ್ಲ ಸ್ಟೋನ್ಸ್ ಎಲ್ಲ ಬಂದು ಇದೆಲ್ಲ ಇಲ್ಲೂ ತುಂಬಾ ಸ್ಟೋನ್ಸ್ ಬರುತ್ತೆ, ಇಲ್ಲೂ ಸ್ಟೋನ್ಸ್ ಬರುತ್ತೆ, ಇಲ್ಲೂ ಸ್ಟೋನ್ಸ್ ಬರುತ್ತೆ. ಇದಿನ್ನೂ ವರ್ಕ್ ಸ್ವಲ್ಪ ಪೆಂಡಿಂಗ್ ಇದೆ, ಅಂದ್ರೆ ಕಸ್ಟಮೈಸ್ ಆಗಿರುತ್ತೆ. ಕಸ್ಟಮರ್ ಬಂದ್ಬಿಟ್ಟು ಸರ್ ನಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಕೊಡಿ ಅಂದಾಗ ಇದು ಇನ್ನೂ ಜಾಸ್ತಿ ರೆಡಿ ಆಗುತ್ತೆ. ಬಾಜಿಗರ್ ಪೇಟ ಸೈಡ್ ದರ್ಬಾರ್ ಆಕ್ಚುಲಿ ಇದು ನೋಡ್ತಿರ್ಬೋದು. ಇದು ಸೇಮ್ ವೆಲ್ವೆಟ್ ಕ್ಲಾತ್ ಆಗಿದೆ ನೋಡ್ತಿರ್ಬೋದು. ಇದು ನೋಡಿ ಇಲ್ಲಿ ಡೈಮಂಡ್ ವರ್ಕ್ ಇದೆ, ಬಟ್ ಇಲ್ಲಿಲ್ಲ ನೋಡಿ. ಅವ್ರು ಏನು ಹೇಳಿದ್ರು ನೋಡಿ, ಗೊತ್ತಾಗಿ ಅನ್ಕೋತೀನಿ ಇವಾಗ. ಇಲ್ಲಿ ಯಾವುದೇ ರೀತಿ ಡೈಮಂಡ್ ವರ್ಕ್ ಮಾಡಿಲ್ಲ ಅವರು. ಇಲ್ಲಿ ನೋಡ್ತಿರ್ಬೋದು ಡೈಮಂಡ್ ವರ್ಕ್ಗಳಿದ್ದಾವೆ ನೋಡಿ, ಚಿಕ್ಕ ಪುಟ್ಟ ಡೈಮಂಡ್ ವರ್ಕ್ ಮಾಡ್ತಿರ್ಬೋದು ಆ ಥರ. ಟಿವಿ ಎಲ್ಲದಲ್ಲೂ ಮಾಡಿದ್ದಾರೆ. ಇನ್ನ ಬನ್ನಿ ಈಗ ಇದನ್ನ ಜಸ್ಟ್ ಇವನ್ನ ಪ್ರಿಪೇರ್. ಹೌದೌದು, ಇದು ಇನ್ನೂ ರೆಡಿ ಆಗ್ತಿದೆ. ಶಂಕರಂದು ವಿತ್ ಬ್ಯಾಕ್ ಗ್ರೌಂಡ್ ರೆಡಿ ಆಗ್ತಿದೆ ಇದು. ನೋಡಿ ವೀಕ್ಷಕರೇ, ಅವಾಗಲೇ ನಿಮ್ಗೆ ಹೇಳಿದ ಲಾಸ್ಟ್ ತೋರಿಸ್ತೀನಿ ಅಂದ್ಬಿಟ್ಟು ನೋಡ್ತಿರ್ಬೋದು ಹೇಗಿದೆ ನೋಡಿ ವೀಕ್ಷಕರೇ. ಲೈಟಿಂಗ್ ಬಿಟ್ಟಿರೋದಕ್ಕೂ ಆ ಪೇಟಕ್ಕೂ ಆ ಬ್ಯಾಕ್ ಗ್ರೌಂಡ್ಗೂ ಬೆಂಕಿ ಆಗಿದೆ. ಹೇಳಿ ಬ್ರದರ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇದು ಆಕ್ಚುಲಿ ಗದೆ ಗಣೇಶ ಅಂತ ಬಂದ್ಬಿಟ್ಟು ಇದು ಮೇನ್ ದರ್ಬಾರ್ ತರ, ಅಂದ್ರೆ ರಾಯಲ್ ಆಗಿ ಕೂತಿರೋ ದರ್ಬಾರ್ ಸೀನ್ ಗಣೇಶ ಇದು. ಆಕ್ಚುಲಿ ಇದು ಪ್ಲೈನ್ ಬಂದಾಗ ಬರೀ ಕಿರೀಟ ಇತ್ತು. ಇದು ಕಸ್ಟಮೈಸ್ ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ನನಗೆ ಪೇಟನೇ ಬೇಕು ಅಂತ ಹೇಳ್ಬಿಟ್ಟು ಅದು ರಾಯಲ್ ಆಗಿ ಒಂದು ದೊಡ್ಡ ಸರ್ಕಲ್ ಅಲ್ಲಿ ಕುಂಡಿಸ್ತಾ ಇರೋದು. ಆಕ್ಚುಲಿ ಇದು ಸಕ್ಕತ್ತಾಗಿದೆ, ಮತ್ತೆ ಗ್ರ್ಯಾಂಡ್ ಆಗಿದೆ. ಮತ್ತೆ ಆ ಪ್ರಭಾವಳಿಗೂ ಆ ಪೇಟಕ್ಕೂ ನೀವು ಮಾಡ್ರೆ ಈ ಸ್ಟೋನ್ ವರ್ಕ್ ಇದೆ ಮೂಗ್ ಮೇಲೆ, ಸಕ್ಕತ್ ಗ್ರ್ಯಾಂಡ್ ಲುಕ್ ಕೊಡ್ತದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಆಕ್ಚುಲಿ ಹೇಗೆ ನಿಮಗೆ ಇದು ಪಂಚೆ ಹೇಗಿದೆ ಸೇಮ್ ಅದ್ರ ಮೇಲೆ ಇವಾಗ ಅಲ್ಲೇನು ಹೇಳಿದ್ರಲ್ಲ ಗೊತ್ತಾ, ಅದೇ ಕಾನ್ಸೆಪ್ಟ್ ಇದು ಕೂಡ ನೋಡ್ತಿರ್ಬೋದು. ಜ್ಯುವೆಲರಿ ವರ್ಕ್ ಅಂದ್ರೆ ನಿಮಗೆ ಡೈಮಂಡ್ ವರ್ಕ್ ಜಾಸ್ತಿ ಇಲ್ಲ. ಈಗ ನೀವು ಬಟ್ಟೆ ತಗೊಂಡು ಮಾಡಿದ್ರಲ್ಲ ಸೇಮ್ ಅದೇ ಥರ ಕಾನ್ಸೆಪ್ಟ್ ಇದು ಕೂಡ. ಕಂಪ್ಲೀಟ್ ಕ್ಲಾತ್ ವರ್ಕ್ ಅಲ್ಲಿ ರೆಡಿ ಆಗುತ್ತೆ ಇದು. ಸೂಪರ್ ಆಗಿದೆ ನೋಡಿ. ನೋಡಿ ಈ ತರ ನಿಮಗೆ ವಿತ್ ಲೈಟಿಂಗ್ ಬಿಟ್ರೆ ಒಳ್ಳೆ ಲುಕ್ ಬರುತ್ತೆ ಆಕ್ಚುಲಿ. ಆಚೆ ನೋಡ್ತಾ ಇದ್ರೆ ಲೈಟಿಂಗ್ ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೆಂಗೆ ಕೂರಿಸ್ತೀರೋ ನಿಮ್ಮ ಮೇಲೆ ಹೋಗುತ್ತಲ್ಲ. ನೋಡ್ತಿರ್ಬೋದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡ್ತಿರ್ಬೋದು. ಸೂಪರ್. ಇನ್ನು ಇದು ನೋಡಿ, ಇನ್ನು ಜಸ್ಟ್ ಇದೆಲ್ಲ ವರ್ಕ್ ಮಾಡ್ತಿದ್ದಾರೆ. ಇನ್ನು ನೋಡ್ತಿರ್ಬೋದು ಇಲ್ಲಿ ಇನ್ನು ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ಅವಾಗ ಅಲ್ಲಿ ಬ್ಲೂ ತೋರಿಸ್ದೆ ಗೊತ್ತಾ ಲಾಸ್ಟ್ ಅಲ್ಲಿ ಬಾಜಿಗರ್ ಏನು ಬರೋದು, ಬಾಜಿಗರ್ ಸೇಮ್ ಕಾನ್ಸೆಪ್ಟ್. ರೆಡ್ ಅಲ್ಲಿ ನೋಡ್ಬೋದು, ಬ್ಲೂ ಅಲ್ಲಿ ನೋಡಿದ್ರೆ ಅದೇ ರೆಡ್ ಅಲ್ಲಿ ನೋಡ್ಬೋದು. ಇದು ಆಕ್ಚುಲಿ ಕಸ್ಟಮರ್ ಹೇಳಿದ್ದಾರೆ ಸೊ ನಂಗೆ ರೆಡ್ ಅಲ್ಲಿ ಬೇಕು ಅಂತ, ಸೊ ರೆಡ್ ಅಲ್ಲಿ ರೆಡಿ ಆಗಿದೆ. ಬಟ್ ಇವೆಲ್ಲ ಮಣ್ಣೆ ನೋಡಿ, ಯೂನಿವರ್ಸಿಟಿ ತೋರಿಸ್ಕೊಡ್ತೀನಿ ನಿಮಗೆ. ಭಾಳ ಜನ ಎಷ್ಟು ಮಣ್ಣು ಅಂತ ಹೇಳಿದ್ರು POP ಕಮೆಂಟ್ ಆಗ್ತೀರಾ. ನಿಮ್ಮಂತವ್ರು ನೋಡಿ ಯಾವ ರೇಂಜಿಗೆ ಇದೆ ನಿಮಗೆ ಮಣ್ಣೆಲ್ಲ. ಈ ರೇಂಜ್ ನಿಮಗೆ ವರ್ಕ್ ಕೊಡ್ತೀರ ನೋಡ್ತಿರ್ಬೋದು. ಇದೆಲ್ಲ ಜಸ್ಟ್ ಇನ್ನ ವರ್ಕ್ ಆಗ್ಬೇಕು. ಇವೆಲ್ಲ ನೋಡ್ತಿರ್ಬೋದು. ಇದೆಲ್ಲ ಇದಕ್ಕೂ ಬರ್ತೀರಾ ಬ್ರದರ್? ಇದಕ್ಕೆಲ್ಲ ಹೌದೌದು, ಇದಕ್ಕೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ, ಇದಕ್ಕೂ ಬರುತ್ತೆ. ಇವನ್ ಪೇಟ ಬೇಕು ಅಂದ್ರೆ ಪೇಟ ಬರುತ್ತೆ. ನಮ್ದು ಬೇಸಿಕ್ಲಿ ನಾವು ಪೇಟ ಅಂದ್ರೆ ಇದೇನೋ ವರ್ಕ್ ಮಾಡ್ತೀರಿ, ಬಟ್ ಮೈನ್ ನನ್ನ ಹತ್ರ ಕಸ್ಟಮರ್ ಬಂದ್ಬಿಟ್ಟು ಪೇಟನೇ ಕೇಳ್ತಾರೆ. ಯಾಕೆ ಅಂತಂದ್ರೆ ಪೇಟ ಫಿನಿಶಿಂಗ್ ಹಂಗಿರುತ್ತೆ. ನಾವು ನೋಡಿ ಇಲ್ಲಿ ನೋಡಿ, ಇದು ನಿಮಗೆ ಇನ್ಬಿಲ್ಟ್ ಪೇಟ, ಓಕೆನಾ? ಗಣೇಶದಲ್ಲೇ ಬಂದಿರೋದು. ಬಟ್ ಇವ್ರು ಇಲ್ಲಿ ಮಾಡಿರೋ ಪೇಟ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡಿ. ನೋಡ್ತಿರ್ಬೋದು ಇದಕ್ಕೆ ಡಿಫ್ರೆನ್ಶಿಯೇಟ್ ಗೊತ್ತಾಗುತ್ತೆ ನಮಗೆ. ನೋಡಿ ಗ್ರ್ಯಾಂಡ್ ಆಗಿದೆ ನೋಡ್ತಿರ್ಬೋದು. ಇನ್ನ ಬರೋ ಚಿಕ್ಕದು ಹೇಳಿದ್ರಿ, ಅದ್ರ ಬಗ್ಗೆ ತೋರಿಸಿ ಸರ್. ಹೌದು, ನನ್ನ ಹತ್ರ ಪರ್ಟಿಕ್ಯುಲರ್ಲಿ ಚಿಕ್ಕದು ಅಂತ ಹೇಳಿದ್ದು ಸ್ಟೋನ್ ವರ್ಕ್ ಅಲ್ಲಿ ನಿಮ್ಗೆ ಇನ್ನೂ ಇದಾಗಿರುತ್ತೆ. ಇದು ಪ್ಯೂರ್ ಮಣ್ಣು. ಇನ್ನೊಂದ್ಸತಿ ತೋರಿಸ್ತೀನಿ, ಯಾಕಂದ್ರೆ ಕಸ್ಟಮರ್ ಇದ್ ಮಾಡ್ತಾರೆ ಏನೋ. ಇಲ್ಲಿ ನೋಡಿ ಪ್ಯೂರ್ ಮಣ್ಣಿದೆ, ಓಕೆನಾ? ಹಾ, ಪ್ಯೂರ್ ಮಣ್ಣು. ಇದು ನೋಡಿ, ಇದಕ್ಕೆ ಸ್ಟೋನ್ ವರ್ಕ್ ಆಗಿರೋದು. ಅಂದ್ರೆ ಇದು ಬರೀ ಸ್ಟಾರ್ಟಿಂಗ್. ಇದು ಇದು ಬಂದ್ಬಿಟ್ಟು 1.25 ಫೀಟ್. 1.25 ಅಡಿಗೆ ಸ್ಟೋನ್ ವರ್ಕ್ ಮಾಡ್ತಾರೆ. ಜ್ಯುವೆಲರಿ ಇದು ಬಟ್ಟೆ ನೋಡ್ಬೋದು ನಿಮಗೆ. ಇದಿನ್ನು ಸೊಂಡ್ಲು ಮೇಲೆಲ್ಲ ವರ್ಕ್ ಬರುತ್ತೆ. ಕಂಪ್ಲೀಟ್ ವರ್ಕ್ ಮಾಡ್ತಾರೆ ಪಾಪ. ನೈಟ್ ಅಂಡ್ ಡೇ ವರ್ಕ್ ಮಾಡ್ತಾರೆ ಅಂತ ಪಾಪ. ಇವ್ರಿಗೂ ಟೈಮ್ ಇಲ್ಲ. ನೋಡ್ತಿರ್ಬೋದು ನಿಮ್ಗೆ. ಆಕ್ಚುಲಿ ಕಿರೀಟದಲ್ಲೇ ಮಜಾ ಇದೆ ಆಕ್ಚುಲಿ. ಇದು ನಿಮಗೆ ರಾಕೇಶ್ ಆಕ್ಸಲ್ಲಿ ನೋಡಿದ್ದೆ, ಇಷ್ಟು ದೊಡ್ಡ ಗಣೇಶಗಳು ತೋರಿಸಿದ್ದೆ. ಬಟ್ ಇವರು ಈ ಪುಟ್ಪುಟ್ಟಾಗಿರೋ ಗಣೇಶಂಗೆ ಈ ರೇಂಜಿಗೆ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದ್ರು ನೋಡಿ, ಸಾಕಾಗಿದೆ. ನಿಮಗೆ ಇಫ್ ಇನ್ ಕೇಸ್ ನೋಡಿ ಇಲ್ಲೆಲ್ಲ ಇದಾವೆ. ಇಫ್ ಇನ್ ಕೇಸ್ ನಿಮ್ಗೆ ಏನೇ ಬೇಕಾದ್ರು ಇವ್ರಿಗೆ ಆರ್ಡರ್ ಕೊಟ್ಟರೆ ಮಾಡ್ತಾರೆ. ನೋಡಿ ಚಿಕ್ಕದ್ರಲ್ಲಿ ಪೇಟ ಆಗಿದೆ ನೋಡಿ, ಸಾಕಾಗಿದೆ ನೋಡಿ. ಇದಾಗಿದೆ. ಇನ್ನೂ ಚಿಕ್ಕದ್ರಲ್ಲಿ ಪೇಟ ಆಗುತ್ತೆ ನಮ್ದು. ವಾ, ಸೂಪರ್ ಆಗಿದೆ ಬ್ರೋ. ಗಣೇಶನ್ಗೆ ಹೈಲೈಟ್ ನೋಡಿ, ಗಣೇಶನ್ಗಿನ್ನ ದೊಡ್ಡದಾಗಿದೆ ಪೇಟ. ಒಂಥರ ಮಸ್ತಾಗಿ ಗ್ರ್ಯಾಂಡ್ ಆಗಿದೆ, ಡಿಫ್ರೆಂಟ್ ಆಗಿ ಆ್ಯಕ್ಚುಲಿ. ನೋಡ್ತಿರ್ಬೋದು ನೋಡಿ ಹೇಗಿದೆ ವೆಲ್ವೆಟ್ ಬಟ್ಟೆ ಗಣೇಶ. ಇದು ಕೂಡ ಅಷ್ಟೇ 2 ಫೀಟ್ ಬರುತ್ತೆ ಅಷ್ಟೇ, ಜಾಸ್ತಿ ಬರಲ್ಲ ಇದೆ. ನೋಡ್ತಿರ್ಬೋದು ನೋಡಿ, ಆ ಕಡೆ ನೋಡ್ಬೋದು, ಈ ಕಡೆ ನೋಡ್ಬೋದು, ಇಲ್ಲಿ ನೋಡ್ಬೋದು. ಇದು ಪ್ಯೂರ್ ಮಣ್ಣು. ಇದು ಇಲ್ಲಿರೋದು ಎಲ್ಲ ಮಣ್ಣೆ ವೀಕ್ಷಕರೇ. ಬಟ್ ನಿಮ್ಗೆ ಈ ವರ್ಷ ಮಾತ್ರ ನಾನು ನೋಡಿದೆ, ಎಲ್ಲ ಕಡೆ ನೋಡಿದ್ದೀನಿ ಮಣ್ಣೆಲ್ಲ ಈ ರೇಂಜ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ನೋಡೋ ಕೃಷ್ಣನ್ ನೋಡ್ಬೋದು ನೀವು. ಅಲ್ಲಿ ಕೃಷ್ಣಂದು ನೋಡಿ ಬಹಳಷ್ಟು ಡಿಫ್ರೆಂಟ್ ಆಗಿದೆ. ಮತ್ತೆ ಇಲ್ಲಿ ಶಿವನ್ ನೋಡ್ಬೋದು. ಇಲ್ಲಿ ನೋಡಿ ನನಗೆ ಬಹಳ ಇಷ್ಟ ಆಗಿದೆ ಅಂತ ನೋಡಿ ಹೇಗಿದೆ ನೋಡಿ. ಇದೆಲ್ಲ ನಮಗೆ ದೊಡ್ಡ ಗಣೇಶ ನೋಡಿರ್ತಾರೆ ಈ ಥರ ಫಿನಿಶಿಂಗು. ಬಟ್ ಈ ವರ್ಷ ನೀವು ಮಣ್ಣಿಂದ ಸಿಗ್ತಾ ಇದೆ. ನೋಡ್ತಿರ್ಬೋದು ಹೇಗಿದೆ ನೋಡಿ. ಇಲ್ಲಿ ನೋಡ್ಬೋದು, ಇದೇ ಒಂದು ಫೇಮಸ್ ಗಣೇಶ. ಇದು ನೋಡ್ಬೋದು. ಇವೆಲ್ಲ ನಿಮಗೆ ದೊಡ್ಡ ಸ್ವೀಟಲ್ಲಿ ಗಣೇಶ ಸಿಗೋವಂಥದ್ದು. ಸೈಜಸಲ್ಲಿ ಈ ಥರ ಮಾಡಲು ಸಿಗುತ್ತೆ. ಬಟ್ ಇದು ನೋಡಿ ರಾಮ ಮಂದಿರ ಕಾನ್ಸೆಪ್ಟ್ ಇದೆ ಈ ವರ್ಷದ ಕಾನ್ಸೆಪ್ಟ್. ಇಲ್ಲೆಲ್ಲ ಓಪನ್ ಇತ್ತು, ಅಲ್ಲಿ ನೋಡಿ ತೋರಿಸ್ತಾರೆ ನಮಗೆ. 3 ಸೈಜ್ ಇದೆ ನೋಡಿ, ಪುಡ್ದಾಗಿರೋದು ನೋಡಿ. ಇದು ಎಷ್ಟು ಇದೆ ಬರ್ತದೆ? ಇದು 2 ಫೀಟ್. ಅದು ಬಂದ್ಬಿಟ್ಟು 1 ಫೀಟ್. 1 ಫೀಟು. ಇದು ಬಂದು 2 ಫೀಟು. ಇದು ಬಂದ್ಬಿಟ್ಟು 1.5 ನೋಡಿ ವೀಕ್ಷಕರೇ. 1.5 2 ನೋಡಿ. 3 ಸೇಮ್ ಮಾಡಲ್ ಸರ್. ನಿಮಗೆ 3 ಡಿಫ್ರೆಂಟ್ ಸೈಜಸ್ ಎಲ್ಲ ಅವೈಲೇಬಲ್ ನೋಡಿ. ನೋಡ್ತಿರ್ಬೋದು. ಇದಕ್ಕೆಲ್ಲ ಜ್ಯುವೆಲರಿ ವರ್ಕ್ ಮಾಡಿದ್ರೆ ಎಷ್ಟು ಸಕಾಲ ಕಂಪ್ಲೀಟ್ ಜ್ಯುವೆಲರಿ ವರ್ಕ್ ಆಗುತ್ತೆ. ಪಂಚೆಯಿಂದ ಹಿಡಿದು ಕಿರೀಟದವರೆಗೂ ಸ್ಟೋನ್ ವರ್ಕ್ ಆಗುತ್ತೆ.
ಇದೆಲ್ಲ ನೀವು ಇನ್ನೊಂದು 20 ಡೇಸಲ್ಲಿ ಇದನ್ನೆಲ್ಲ ಡಿಸ್ಪ್ಲೇ ಮಾಡಿ ನೋಡ್ಬೋದು. ಇನ್ನು ಹಿಂಭಾಗ ಅಲ್ಲಿ ನೋಡಿ ಅದು ನೋಡ್ತಿರ್ಬೋದು, ಇಲ್ಲಿ ನೋಡಿ ಶಿವಂದು ಇಲ್ಲಿ ನೋಡ್ತಿರ್ಬೋದು ಭಾಳ. ಮತ್ತೆ ಇವತ್ತು ಗೌರಿ ಕೂಡ ಅವೈಲೇಬಲ್, ಅದಕ್ಕೆ ಗೌರಿಗಳು ಹಾಕ್ತಾರೆ, ಅದಕ್ಕೂ ಮಾಡ್ಕೊಡ್ತೀರಾ ಸರ್? ಹೌದು, ನನ್ನ ಹತ್ರ 3 ಫೀಟ್ ಗೌರಿ ಕೂಡ ಬರುತ್ತೆ, ಅದು ಕೈ ಇರುವಂತ ಗೌರಿ, ಅದಕ್ಕೂ ವರ್ಕ್ ಆಗಿರುತ್ತೆ. ಈವನ್ ಅದಕ್ಕೆ ಸೀರೆ ಬರುತ್ತೆ, ಹಾಗೆ ಇದೇನೋ ಬ್ಲೌಸ್ ಪೀಸ್ ಎಲ್ಲ ಬರುತ್ತೆ, ಆಮೇಲೆ ಜಡೆ ಬಿಲ್ಲೆ ಬರುತ್ತೆ. ಪರ್ಟಿಕ್ಯುಲರ್ಲಿ ನನ್ನ ಶೆಡ್ ಅಲ್ಲಿ ನನ್ನ ಇದ್ರೊಳಗೆ ಜಡೆ ಬಿಲ್ಲೆ ಇರುವಂತ ಗೌರಿ ನನ್ನ ಹತ್ರನೇ ಸಿಗುತ್ತೆ. ಪ್ಯೂರ್ ಜಡೆ ಬಿಲ್ಲೆ ಇರುತ್ತೆ, ಹೊಸದು ಇದು ಏನೋ ಒರಿಜಿನಲ್ ಜಡೆ ಬಿಲ್ಲೆ ಇರುತ್ತೆ. ಆ ಜಡೆ ಬಿಲ್ಲೆ ಸೇರಿ ಬ್ಲೌಸ್ ಪೀಸ್ ಬಂದು ಸೀರೆನೂ ಬರುತ್ತೆ ವಿತ್ ಜ್ಯುವೆಲರಿ ವರ್ಕ್. ಸೂಪರ್. ಮತ್ತೊಂದು ವೀಕ್ಷಕರೇ, ಇದೆಲ್ಲ ಇನ್ನು ವರ್ಕ್ ಆಗ್ಬೇಕಾಗಿರೋದು ಇದೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ಬೋದು ನೋಡಿ, ಇದೆಲ್ಲ ಇನ್ನು ವರ್ಕ್ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಆಕ್ಚುಲಿ ಹಿಂಭಾಗದಲ್ಲೆಲ್ಲ ಫುಲ್ ಬರುತ್ತೆ, ಆರ್ಡರ್ ಕೊಟ್ಟಿದ್ದಾರೆ ಅಂತ, ಇನ್ನೂ ಟೈಮ್ ಇದೆಯಲ್ಲ. ಆ ಕಾರಣಕ್ಕೆ ಜಸ್ಟ್ ಡಿಸ್ಪ್ಲೇ ಜಸ್ಟ್ ಒಂದು ವಿಡಿಯೋ ಮಾಡೋಣ ಅನ್ನೋ ಕಾರಣಕ್ಕಿಲ್ಲ ತರಿಸಿ ಅವ್ರು ನೋಡ್ತಿರ್ಬೋದು. ಜ್ಯುವೆಲರಿ ವರ್ಕ್ ಮಾಡಿದ್ದಾರೆ, ಇದು ಕೂಡ ಅಷ್ಟೇ ನೋಡ್ತಿರ್ಬೋದು. ಇವೆಲ್ಲ ಜಸ್ಟ್ ಇನ್ನು ರೆಡಿ ಆಗುತ್ತೆ. ಇದು ಕೂಡ ರಾಮ ಮಂದಿರ ಕಾನ್ಸೆಪ್ಟ್ ನೋಡ್ತಿರ್ಬೋದು. ಹಿಂಭಾಗದಲ್ಲಿ ಅಯೋಧ್ಯೆ ನೋಡ್ಬೋದು, ಇಲ್ಲಿ ರಾಮ ನೋಡ್ಬೋದು, ಬಿಲ್ಲ ಹಿಡ್ಕೊಂಡಿರೋ ಥರ ನೋಡಿ. ಇದು ಎಷ್ಟು ಫೀಟ್ ಬರುತ್ತೆ? 3.5 ಅಡಿನಾ? ಹೌದೌದು, 3.5 ಅಡಿ, 3.5 ಫೀಟ್ ಬರುತ್ತೆ. ಇದು ರಾಮನ್ ಕಾನ್ಸೆಪ್ಟು. ಇಲ್ಲಿ ಫುಲ್ ಜ್ಯುವೆಲರಿ ಬರುತ್ತೆ. ಈ ಭಾಗ ಎಲ್ಲ ಜ್ಯುವೆಲರಿ ಬಂದು ಇಲ್ಲೂ ಜ್ಯುವೆಲರಿ. ಇದು ಪಂಚೆ ಒರಿಜಿನಲ್ ಬರುತ್ತೆ, ಒರಿಜಿನಲ್ ಪಂಚೆ ಬರುತ್ತೆ, ಇಲ್ಲೂ ಸ್ಟೋನ್ ವರ್ಕ್ ಆಗುತ್ತೆ. ಸೂಪರ್ ಸಕ. ಇದು ಕೂಡ ಅಷ್ಟೇ, ಇದು ಜಸ್ಟ್ ಆಗ್ಬೇಕು ನಿಮ್ಮೆಲ್ಲ ನೋಡ್ತಿರ್ಬೋದು. ಇದು ಕೂಡ ಪಕ್ಕ ಮಣ್ಣಿನ ನೋಡಿ, ಫಿನಿಶಿಂಗ್ ನೋಡ್ಬೋದು ನೀವು. ಪಕ್ಕ ಮಣ್ಣಲ್ಲಿ ಯಾವ ರೇಂಜ್ ಫಿನಿಶಿಂಗ್ ಇದೆ, ಕಣ್ಣಾಗಿರ್ಬೋದು. ಈ ಸತಿ ಮಾತ್ರ ನಂಗೆ ಬಹಳ ಅದೇನೋ ನನಗೆ ದೇವ್ರದ್ದು ಏನು ನನಗೆ ಭಾಳ ಕಡೆ ಒಳ್ಳೊಳ್ಳೆ ಮಾಡುಗಳಿದೆ ಗಣೇಶ ಸಿಕ್ಕಿದೆ ಈ ಸತಿ ಮಾತ್ರ. ಮತ್ತೆ ಬ್ರದರ್, ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ನನ್ನ ಕಾಂಟ್ಯಾಕ್ಟ್ಸು ಇದೇನೋ ಕಾಂಟ್ಯಾಕ್ಟ್ ನಂಬರ್ 8123504471. ನೀವು ಪರ್ಟಿಕ್ಯುಲರ್ಲಿ ನಾನು ರೋಡ್ ಒಂದು ತೋರಿಸ್ತೀನಿ, ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇದು ಬಂದ್ಬಿಟ್ಟು ಯಶವಂತಪುರದಿಂದ 3 ಕಿಲೋಮೀಟರ್ ಆಗುತ್ತೆ. ಹೆಬ್ಬಾಳ ದಾಟಿದ್ರೆ ಕೊಡಗೇಹಳ್ಳಿ ಗೇಟ್ ಅಂತ ಬರುತ್ತೆ. ಇದೇನು ಯಲಾಂಕದಿಂದನೂ 3 ಕಿಲೋಮೀಟರ್ ಆಗುತ್ತೆ. ಸರ್ವಿಸ್ ರೋಡ್ ಇಂದ ಬರಬೇಕಾಗುತ್ತೆ. ಹೌದೌದು, ಸರ್ವಿಸ್ ರೋಡ್ ಇಂದ ಬರ್ಬೇಕಾಗುತ್ತೆ. ಅಕಸ್ಮಾತ್ ಈ ಕಡೆಯಿಂದ ಇದು ಹೆಬ್ಬಾಳ ಇದು ಬರುತ್ತೆ. ಹೆಬ್ಬಾಳದಿಂದ ಬರೋರು ಮೇಕ್ರಿ ಸರ್ಕಲ್ ಹೆಬ್ಬಾಳ ದಾಟ್ಕೊಂಡು ಕೊಡಗೇಹಳ್ಳಿ ಗೇಟ್ ಇಂದ ಸ್ಟ್ರೈಟ್ ಬಂದು ಬ್ಯಾಟ್ರಾಂಪುರ ಸಿಗ್ನಲ್ ಅಲ್ಲಿ ಯೂಟರ್ನ್ ತಗೊಂಡು ಸರ್ವಿಸ್ ರೋಡ್ ಬರೋದು. ಯಲಾಂಕದಲ್ಲಿ ಬರೋರು ಹೆಬ್ಬಾಳ ರೋಡ್ ಬರ್ಬೇಕಾರೆ ಸರ್ವಿಸ್ ರೋಡ್ ಅಲ್ಲೇ ಬಂದ್ರು ಅಂದ್ರೆ ಈ ಕಡೆಯಿಂದಾನೇ ಬರ್ತಾರೆ. ಬಂದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡಿ, ನೋಡ್ತಿರ್ಬೋದು. ಕಲಾವಿದ ಆರ್ಟ್ಸ್ ಅಂತ ನಿಮ್ಗೆ ಯಾರೇ ಕೇಳಿದ್ರು ಹೇಳ್ತಾರೆ. ಆಚೆ ಎಲ್ಲ ಗಣೇಶ ಇದೆ, ಒಂಥರ ಶೋರೂಮ್ ತರ ಮಾಡ್ಕೊಂಡ್ಬಿಟ್ಟಿದೆ. ಫಸ್ಟ್ ಟೈಮ್ ಒಬ್ರು ಗಣೇಶಿಗೋಸ್ಕರ ಈ ತರ ಶೋರೂಮ್ ಮಾಡೋದಿದೆ. ಹೌದೌದು, ಇದೆಲ್ಲ ಮುಂಬೈ ನೋಡ್ಬೋದು ಈ ತರ ನೀವು. ಬಹಳಷ್ಟು ಜನ ನಿಮಗೆ ಶೋಕೇಸ್ ಇಕ್ಕಿರ್ತಾರೆ, ಬಟ್ ಇನ್ನು ಇವಾಗ ಸ್ಟಾರ್ಟ್ ಮಾಡಿದಾರಲ್ಲ, ಇನ್ನು ಬಹಳ ಗಣೇಶಗಳು ಬಂದ್ಮೇಲೆ ಶೋಕೇಸ್ ಎಲ್ಲ ಇಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ನೋಡ್ತಿರ್ಬೋದು ಹೆಂಗಿದೆ ನೋಡಿ. ಇಲ್ಲೆಲ್ಲ ಬಂದು ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ನಿಮಗೆ ಕಲೆಕ್ಷನ್ ಮಜಾ ಇದೆ ಮಾತ್ರ. ಇನ್ನೂ ಬಹಳಷ್ಟು ಗಣೇಶ ಬರುತ್ತೆ, ಓಕೆನಾ? ಇನ್ನು ಗಣೇಶಕ್ಕೆ 20 ದಿನ, ಹಬ್ಬಕ್ಕೆ ಇನ್ನೂ 20 ದಿನ ಇದೆ, ಇನ್ನೂ ಬರ್ತಾರಂತೆ. ಇನ್ನು ಭಾಳ ಡಿಫ್ರೆಂಟ್ ಗಣೇಶಗಳು ಎಲ್ಲಿಂದ ಬರುತ್ತೆ? ಆರ್ಡರ್ ಕೊಟ್ಟಿದ್ದೀವಿ, ಎಲ್ಲಿಂದ ಕೊಟ್ಟಿದ್ದೀರಾ? ಸರ್ ನಂದು ಧಾರವಾಡ, ದಾವಣಗೆರೆ, ಹುಬ್ಳಿ, ಸೊ ಹಂಗೆ ಮೈಸೂರಲ್ಲೆಲ್ಲ ಬರುತ್ತೆ. ಅಲ್ಲಿಂದ ಎಲ್ಲ ಬಂದು ಇಲ್ಲಿ ನಾವು ಸ್ಟೋನ್ ವರ್ಕ್ ಮಾಡೋದು. ಆ ಪೇಂಟಿಂಗ್ ವರ್ಕ್ಸು ಅಷ್ಟೇ ಅಲ್ಲಿಂದನೇ ತರಿಸೋದು. ಯಾಕಂದ್ರೆ ಫಿನಿಶಿಂಗ್ ಅಂತ ಆ ಫಿನಿಶಿಂಗ್ ಬೇಕು ಅಂತಂದ್ರೆ ನಿಯರ್ ಟು ನಿಯರ್ ಇಲ್ಲಿಂದಾನೇ ಬರುತ್ತೆ. ಅದೆಲ್ಲ ಬಂದ್ಬಿಟ್ಟು ಚಿಂತಾಮಣಿ ರೂಟಲ್ಲಿ ಬಂದಿರೋದೆಲ್ಲ. ಸೊ ತುಂಬಾ ಯೂನಿಕ್ ಇರೋಂಥ ಗಣೇಶಗಳೇ ನಾನು ತರೋದು. ಬೇಸಿಕಲಿ ನಾನು ಒಂದು ಶೆಡ್ಡಲ್ಲಿ ತಗೊಂಡ್ರು ಅಂದ್ರೂ 4 to 5 ಆ ಥರನೇ ತಗೊಳ್ಳೋದು. ಯಾಕೆ ಅಂತಂದ್ರೆ ನನಗೆ ಕ್ವಾಲಿಟಿ ಇರುವಂಥ ಗಣೇಶಗಳೇ ಬೇಕು. ಬಿಕಾಸ್ ಸ್ಟೋನ್ ವರ್ಕ್ಸ್ ಅಂದ್ರೆ ಅದೇ ಪರ್ಟಿಕ್ಯುಲರ್ ಇದಾಗುತ್ತೆ. ಮತ್ತೆ ಇನ್ನೊಂದು ಬ್ರದರ್, ಇದು ಬಹಳಷ್ಟು ಜನಕ್ಕೆ ಸ್ಟೋನ್ ವರ್ಕ್ ಬೇರೆ ಕಡೆ ಗಣೇಶ ಇಟ್ಸ್ಕೊಂಡ್ಬಿಡ್ತಾರೆ. ಸ್ಟೋನ್ ವರ್ಕ್ ಮಾಡ್ಕೊಡ್ಬೇಕು. ಹೌದು, ಇಲ್ಲಿ ತಗೊಂಡು ಮಾತ್ರ ಸ್ಟೋನ್ ವರ್ಕ್ ಮಾಡ್ತೀರಾ ಅಥವಾ ಬೇರೆ ಕಡೆ? ಇಲ್ಲ, ಬೇರೆ ಕಡೆಯಿಂದ ಬಂತು ಅಂದ್ರೆ ಸ್ಟೋನ್ ವರ್ಕ್ ಮಾಡ್ತೀರಿ, ಬಟ್ ಬಿಫೋರೇ ಹೇಳಿರ್ಬೇಕು. ನನಗೆ ಬಿಫೋರೇ ಆರ್ಡರ್ ಬಂದಿರಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ POP ಗಣೇಶ ಇಟ್ಕೊಂಡಿರೋ ನನ್ನ ಹತ್ರ ಕೇಳಕ್ ಹೋಗ್ಬೇಡಿ, ನಾನು ಮಾಡಕ್ ಕೊಡೋದು ಇಲ್ಲ. ಓಕೆನಾ? ನನ್ನ ಹತ್ರ ಪ್ಯೂರ್ ಮಣ್ಣದೆ. ನಿಮ್ಗೆ ನೀವು ಕಳಿಸಿ ಫೋಟೋನ, ನನಗೆ ಇಂಥದ್ದು ಬೇಕು ಅಂತ, ನಾನು ಅದರ ಸಿಮಿಲರ್ ಯಾವ್ದಿದೆ ಅಂತ ನೋಡಿ ಮಣ್ಣಿಂದೇ ಕೊಡ್ತೀನಿ. ಓಕೆನಾ? POP ಇರೋ ಗಣೇಶ ಆದವ್ರು ನಾನು ಫೋನೇ ಮಾಡಕ್ ಹೋಗ್ಬೇಡಿ. ಈವನ್ ಸರ್ ಸ್ಟೋನ್ ವರ್ಕ್ ಇದೆ ಏನು ಕೊಡಿದ್ರು ನಾನು ಒಪ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಾನು ಪ್ಯೂರ್ ಮಣ್ಣಿಗೆ ಮಾಡಕ್ ನಂಗೆ ಟೈಮ್ ಇರಲ್ಲ. ಸೊ ನನಗೆ ಮೇನ್ ಕಾನ್ಸೆಪ್ಟೇ ಪ್ಯೂರ್ ಮಣ್ಣು ಗಣೇಶನಿಗೆ ಸ್ಟೋನ್ ವರ್ಕ್ ಮಾಡೋದು. ಸೊ ಅದರಿಂದ ಯಾರಿಗೆ ಇದ್ರೂ ಸ್ವಲ್ಪ ಬೇಗನೆ ಇದು ಮಾಡಿ. ಯಾಕಂದ್ರೆ ಲಾಸ್ಟ್ ಟೈಮ್ ನನಗೆ 20 ರಿಂದ 30 ಕಸ್ಟಮರ್ಸು ರಿಟರ್ನ್ ಹೋಗಿದ್ದಾರೆ ನನ್ನ ಶೆಡ್ಡಿಂದ, ಯಾಕಂದರೆ ಗಣೇಶಗಳಿಲ್ಲ, ಸ್ಟೋನ್ ವರ್ಕ್ ಆಗಿರೋದಿಲ್ಲ ಅಂತ. ಸೊ ಆ ಥರ ಆಗೋದಿಲ್ಲ. ಸ್ವಲ್ಪ ಆದಷ್ಟು ಬೇಗ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಅವೈಲಬಲ್ ಸಿಗ್ತೀನಿ. ಇನ್ನೊಂದು ಹೇಳ್ಬಿಡಿ, ಪ್ರೈಸಿಂಗ್ ನಿಮಗೆ ಕಾಲ್ ಮಾಡಕ್ಕೆ ಹೇಳಿ, ನಾವು ಕಮೆಂಟ್ ಮಾಡ್ತಾರೆ. ಹೌದು. ಪ್ರೈಸ್ ಬಂದ್ಬಿಟ್ಟು ಹೇಳೋ ಥರನೂ ಇರಲ್ಲ. ನೀವು ಇಲ್ಲಿ ಬಂದ, ಯಾಕಂದ್ರೆ ಒಂದೊಂದು ಗಣೇಶನ ಒಂದೊಂದು ಡಿಫ್ರೆಂಟ್ ಇದಿರುತ್ತೆ. ಎಲ್ಲೇ ಹೋದ್ರೂ ಆಗಲಿ ಅದರದ್ದೇ ಆದಂಥ ಒಂದು ಕ್ವಾಲಿಟೀಸ್ ಇರುತ್ತೆ, ಅದರದ್ದೇ ಆದಂಥ ಫಿನಿಶಿಂಗ್ ಇರುತ್ತೆ. ಸೊ ನನ್ನ ಹತ್ರ ಬಂದ್ಬಿಟ್ಟು ನೀವು ಇಲ್ಲಿ ಫಸ್ಟ್ ವಿಸಿಟ್ ಮಾಡಿ. ಏನೊಂದು ಬೆಂಗಳೂರಲ್ಲೇ ಇರ್ತೀರಾ, ಒಂದು 2 minutes ಈ ಕಡೆಗೆ ಬಂದ್ರೂ ವಿಸಿಟ್ ಮಾಡಿ ಒಂದ್ಸತಿ. ನಿಮ್ಗೇನೋ ಕಾಸ್ಟ್ ಜಾಸ್ತಿ ಆಯಿತು ಅಥವಾ ಕಡಿಮೆ ಆಯಿತು ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನನ್ನ ಹತ್ರ ಬೆಸ್ಟ್ ಇರೋದಕ್ಕೆ ಆಲ್ಮೋಸ್ಟ್ ನನ್ನ 50% ಸೋಲ್ಡ್ ಔಟ್ ಆಗಿದೆ. ಸೊ ಬೆಸ್ಟ್ ಇರೋವಂಥದ್ದೇ ನಾನು ಕೊಡಬೇಕು. ಯಾಕಂದ್ರೆ ಮಣ್ಣಲ್ಲಿ ಕೊಡ್ತಿರೋದ್ರಿಂದ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನಾನು ಜಾಸ್ತಿ ಇದನ್ನು ಮಾಡೋಕ್ಕಾಗಲ್ಲ. ಏನೋ ನನಗೆ ಡಿಮ್ಯಾಂಡಲ್ಲಿ ಓಡಲಿ ಆ ಥರ ಎಲ್ಲ ಇಲ್ವೇ ಇಲ್ಲ ನನ್ನ ಹತ್ರ. ತುಂಬ ಸ್ಟಾಕ್ಸ್ ಇದ್ದಾವೆ. ಕಡಿಮೆ ಬಜೆಟ್ ಇರೋರಿಗೆ ಕಡಿಮೆದ್ರಲ್ಲಿ ಕೊಡ್ತೀನಿ, ಜಾಸ್ತಿ ಇರೋದು ಜಾಸ್ತಿದಲ್ಲಿ ಕೊಡ್ತೀನಿ.
ನನ್ನ ಹತ್ರ ಎಲ್ಲಾನು ಸಿಗುತ್ತೆ. ಬಟ್ ಏನಂದ್ರೆ ಪುಟ್ದಾಗ ಮಾಡಿದೆ ಹೌದು, ಮೈನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಂದು ಚಿಕ್ಕ ಚಿಕ್ಕ ಗಣೇಶಗಳನ್ನ ನಾನು ಕಾನ್ಸೆಪ್ಟ್ ಮಾಡ್ತೀನಿ. ಯಾಕೆಂದ್ರೆ ಸ್ಟೋನ್ ವರ್ಕ್ ಆಗ್ತಿರೋ ಚಿಕ್ಕ ಗಣೇಶಗಳು ಎಲ್ಲೂ ಸಿಗ್ತಾನೆ ಇಲ್ಲ. ಸಿಕ್ಕಿದ್ರು ಬಜೆಟ್ ಅಲ್ಲಿ ಹೇಳ್ತಾರೆ, ಜಾಸ್ತಿ ಪ್ರೈಸ್ ಹೇಳ್ತಾರೆ. ನನ್ನ ಹತ್ರ ಇಲ್ಲ, ನೀವು ಒಂದ್ಸತಿ ಬಂದ್ ನೋಡಿ. ನನ್ನ ಹತ್ರ ಸ್ಟೋನ್ ಗಣೇಶ ಆಗ್ಲಿ ಅಥವಾ ನಾರ್ಮಲ್ ಗಣೇಶಗಳೇ ಆಗ್ಲಿ ಯಾವ ಪ್ರೈಸ್ ಇದೆ ಅಂತ ಅವಾಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬೆಸ್ಟಾ ಇಲ್ವಾ ಅಂತ. ಓಕೆ ಬ್ರದರ್, ತುಂಬಾ ಥ್ಯಾಂಕ್ಸ್ ಬ್ರದರ್. ಮತ್ತೊಮ್ಮೆ ಇಲ್ಲ ಅಪ್ಡೇಟ್ ಆದ್ರೆ ಮತ್ತೊಮ್ಮೆ ಹೇಳಿ ಬಂತು ಮಾತಾಡಿ. ಓಕೆ ಡನ್, ಥ್ಯಾಂಕ್ ಯು ಸೊ ಮಚ್.